ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಿಂದ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯನ್ನು ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 4/5/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನದ ಕುರಿತಾಗಿ ನಾವು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ, ವಿಘ್ನೋं को मनोरंजन का खेल समझ पार करने वाले निर्विघ्न विजयी भव. विघ्नों को मनोरंजन का खेल समझ ಪಾರ್ ಕರ್ನೆ ವಾಲೆ ನಿರ್ವಿಘ್ನ ವಿಜಯೀ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ವಿಘ್ನ ಬಂದರೂ ಕೂಡ ಅದನ್ನು ಮನೋರಂಜನೆ ಅಂತ ತಿಳಿದು ಅದರ ಕಡೆಗೆ ಗಮನವನ್ನು ಕೊಡದೆ ಅದು ಒಂದು ಆಟ ಅಂತ ನೋಡಿ ಅದನ್ನು ಪಾಸ್ ಮಾಡಿಬಿಟ್ರೆ ನೀವೇ ನಿರ್ವಿಘ್ನ ಆಯ್ತು. ವಿಘ್ನ ಬಂತು ನಿಮ್ಮನ್ನು ಎದುರಿಸ್ಲಿಕ್ಕೆ, ನೀವು ಎದುರಲಿಲ್ಲ, ಅದು ಸೋಲ್ತು, ನೀವು ಗೆದ್ರಿ, ಆಗ ನೀವು ನಿರ್ವಿಘ್ನ ಮತ್ತು ವಿಜಯಿ ಎರಡೂ ಕೂಡ ಪ್ರಾಪ್ತಿಯಾಯಿತು. ಅಂದರೆ ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಏನು ಹೇಳ್ತಾರೆ, ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ವಿಜಯ ಇದೆ, ಎಲ್ಲಿ ಭಯ ಇದೆಯೋ ಅಲ್ಲಿ ಸೋಲಿದೆ. ನೋಡಿ, ಅದಕ್ಕೆ ಹೇಳ್ತಾರೆ ನಿರ್ವಿಘ್ನ ವಿಜಯೀ ಭವ. ನಿರ್ವಿಘ್ನ ಆಗಬೇಕು ಅಂದರೆ ವಿಘ್ನವನ್ನ ಮನೋರಂಜನೆಯ ಒಂದು ಆಟವಾಗಿ ಸ್ವೀಕಾರ ಮಾಡುವಷ್ಟು ಧೈರ್ಯ ನಮ್ಮಲ್ಲಿ ಇರಬೇಕಾಗ್ತದೆ. ಆ ಶಕ್ತಿ ನಮ್ಮಲ್ಲಿ ಬೇಕಾಗ್ತದೆ. ವಿಘ್ನವನ್ನ ಪಾರಾಗುವ ಶಕ್ತಿ ಅಂತ ಹೇಳಿಲ್ಲ ಬಾಬರವರು, ವಿಘ್ನನ ಜೊತೆಗೆ ಹೋರಾಡಿ ಗೆಲ್ಲುವ ಶಕ್ತಿ ಅಂತ ಹೇಳಿಲ್ಲ ಬಾಬರವರು, ಆ ಥರ ವಿಜಯಿಗಳಾಗಿ ಅಂತ ವರದಾನ ಕೊಟ್ಟಿಲ್ಲ. ವಿಘ್ನವನ್ನ ಕಾಮಿಡಿಯಾಗಿ ತಗೊಳ್ಬೇಕು ಅಂತ, ಒಂದು ಮನೋರಂಜನೆ, ಒಂದು ಎಂಟರ್ಟೈನ್ಮೆಂಟ್ ಪೀಸ್ ಅಂತ ನೋಡ್ಬೇಕು, ಅದನ್ನು ಕಿಂಡಲ್ ಆಗಿ ನೋಡಬೇಕು ಅಂತಂದ್ರೆ ಅಷ್ಟು ನೀವು ಸಮಜ್ದಾರ್, ಶಕ್ತಿಶಾಲಿ ಆಗಿರಬೇಕು. ವಿಘ್ನ ಬಂತು, ನೀವದನ್ನು ಸೋಲಿಸಿ ಆಮೇಲೆ ನೀವು ವಿಜಯೀ ಭವ ಅಂತ ಹೇಳಿಲ್ಲ ಬಾಬಾ. ವಿಘ್ನ ಬಂದರೆ ಅದರ ಜೊತೆಗೆ ನೀವು ಕಾಮಿಡಿ ಮಾಡಬೇಕು, ಅದರಿಂದ ಎಂಟರ್ಟೈನ್ಮೆಂಟ್ ತಗೊಳ್ಬೇಕು, ಅದರಿಂದ ಎಂಜಾಯ್ಮೆಂಟ್ ಮಾಡಿಕೊಂಡು ಅದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುಮ್ಮನೆ ಓಡೋಗ್ಬಿಡ್ಬೇಕು. ಆವಾಗ ನೀವು ನಿರ್ವಿಘ್ನನೂ ಆಗಬೇಕು, ವಿಜಯಿನೂ ಆಗಬೇಕು. ವಿಘ್ನ ಎದುರಿಸ್ಲಿಕ್ಕೆ ಶಕ್ತಿ ಬೇಕು ನಿಜ, ಧೈರ್ಯ ಬೇಕು ನಿಜ, ಆದರೆ ಅದನ್ನೇ ಹೇಳಿಲ್ಲ ಬಾಬಾ. ಆ ಧೈರ್ಯ 10 ಪಟ್ಟು 100 ಪಟ್ಟು ಆದಾಗ, ಆ ಶಕ್ತಿ 10 ಪಟ್ಟು 100 ಪಟ್ಟು ಅಂದರೆ ಒಂದು ವಿಘ್ನ ಬಂದಿದೆ ಅಂದರೆ ಅದನ್ನು ಎದುರಿಸಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅದಕ್ಕಿಂತ 10 ಪಟ್ಟು ಅಥವಾ 100 ಪಟ್ಟು ನಾವು ಶಕ್ತಿಶಾಲಿಗಳಾದಾಗ
ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಪೀಸ್ ಆಗಿ ನೋಡ್ಬೋದು. ಮನೋರಂಜನೆಯ ಆಟ ಅಂತ ಅದನ್ನು ತಿಳ್ಕೊಳ್ಬಹುದು. ಶಕ್ತಿ ಇಲ್ಲದೆ ಹೊರತು ನಾವು ಮನೋರಂಜನೆ, ಈಗ ಒಂದು ಸಿಂಹದ ಜೊತೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕಾಗತ್ತ? ನಾವು ಸಿಂಹ ಅಂದ್ರೇನೆ ಭಯ ನಮಗೆ. ಸಿಂಹ ಕೂಗಿದ್ರೇ ನಾವು ಓಡೋಗ್ಬಿಡ್ತೀವಿ, ಗರ್ಜಿಸಿದ್ರೆ. ಮತ್ತೆ ಆ ಸಿಂಹ ಎದುರಿಗೆ ಬರ್ತಿದೆ ಅಂತಂದ್ರೆ ಅದ್ರ ಜೊತೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಒಂದು ಥರ ಶಕ್ತಿ ಬೇಕಾಗುತ್ತೆ. ನಾವು ಒಂದು ವೇಳೆ ಅದನ್ನು ಎದುರಿಸಬೇಕು ಅಂತಂದರೆ, ಅದನ್ನು ಸೋಲಿಸಬೇಕು ಅಂದ್ರೇ ಆ ಸಿಂಹಕ್ಕೆ ಸಮಬಲವಾಗಿ ನಾವು ಇರಬೇಕಾಗುತ್ತೆ, ಇಲ್ಲ ಒಂದು ಗುಂಜು ಜಾಸ್ತಿ ಇರಬೇಕಾಗುತ್ತೆ ಅದನ್ನು ಸೋಲಿಸಬೇಕು ಅಂದರೆ. ಆದರೆ ಅದಕ್ಕಿಂತ 10 ಪಟ್ಟು 100 ಪಟ್ಟು ಶಕ್ತಿ ನಮ್ಮಲ್ಲಿದ್ದರೆ ಮಾತ್ರ ಅದನ್ನೊಂದು ಕೋತಿ ಥರ ಆಡಿಸ್ಬೋದು ನಾವು. ಎಲ್ಲರೂ ಸಿಂಹ ಅಂದ್ರೇ ಭಯಪಟ್ಟು ಓಡೋಗೋ ಟೈಮಲ್ಲಿ ನೀವು ಅದಕ್ಕಿಂತ 100 ಪಟ್ಟು ಶಕ್ತಿಶಾಲಿಯಾಗಿದ್ದರೆ, ಧೈರ್ಯಶಾಲಿಯಾಗಿದ್ದರೆ ಅದರ ಜೊತೆ ಆಟ ಆಡ್ತೀರಿ. ನೀವು ಹೋಗ್ತಿದ್ದಂಗೆ ಅದು ನಿಮಗೆ ಶರಣ ಆಗ್ಬಿಡುತ್ತೆ, ಅದ್ರ ಜೊತೆ ನೀವು ಆಟ ಆಡ್ತೀರಿ. ಎಷ್ಟೋ ಭಕ್ತಿ ಮಾರ್ಗದಲ್ಲಿ ಪವಾಡಗಳನ್ನು ನೋಡಿದ್ದೀವಿ ನಾವು, ತೋರಿಸಿದ್ದಾರೆ ಪುರಾಣಗಳಲ್ಲಿ, ಕಥೆಗಳಲ್ಲಿ, ಮಹಿಮಾ ಪುರುಷರ ಒಂದು ಚರಿತ್ರೆಯಲ್ಲಿ. ಕಾಡಿಗೆ ಹೋಗಿ ಹುಲಿ ಹಾಲು ಬೇಕು ಅಂದಾಗ ಆ ಹುಲಿಯನ್ನೇ ಹತ್ಕೊಂಡು ಬಂದ ಅಂತ. ಭಕ್ತಿ ಮಾರ್ಗದ ಕಥೆಗಳು, ಪುರಾಣಗಳು, ಆದರೆ ಸಂಗಮ ಯುಗದಲ್ಲಿ ವಾಸ್ತವವಾಗಿ ಅದು ನಡೆಯಬೇಕಾಗಿದೆ. ಆ ಹುಲಿಯನ್ನ ಹತ್ತಿಕೊಂಡು ಬರೋದು ಅಲ್ಲ ದೊಡ್ಡದು, ಒಂದು ಸಲ ಒಂದು ದಿನ ಹತ್ತುಕೊಂಡು ಬರೋದಲ್ಲ, ಅದು ದೊಡ್ಡ ಮಹಿಮೆ ಅಲ್ಲ, ಅದೇನು ದೊಡ್ಡ ಪವಾಡ ಅಲ್ಲ. ಆ ಸಮಯಕ್ಕೆ ಅದು ದೊಡ್ಡ ಪವಾಡನೇ ಅನಿಸಿರಬಹುದು. ಆದರೆ ಈಗ ಅಂತಿಮ ಸಮಯದಲ್ಲಿ ಬರುವ ಒಂದೊಂದು ಪರಿಸ್ಥಿತಿಗಳು, ವಿಘ್ನಗಳು ಇದೆಯಲ್ಲ, ಬಹಳ ವಿಕರಾಳ ರೂಪವನ್ನು ತಾಳಿಕೊಂಡು ನಿಮ್ಮ ಮುಂದೆ ಬರುತ್ತವೆ. ನಿಮಗೆ ಒಂದೊಂದು ಸಿಂಹದಂತೆ ಕಾಣಿಸೋದಿಲ್ಲ, ಅವು 100 ಸಿಂಹಗಳು ಒಟ್ಟಿಗೆ ಬಂದಾಗ ಹೆಂಗಿರುತ್ತೋ ಅಟ್ಯಾಕ್ ಮಾಡಲಿಕ್ಕೆ, ಆ ಥರದ ಪರಿಸ್ಥಿತಿಗಳು ಮುಂದೆ ಬರೋದಿದೆ. ಅಂತಹ ವಿಘ್ನಗಳನ್ನು, ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕು ಅಂದರೆ ಎಷ್ಟು ಶಕ್ತಿಶಾಲಿಯಾಗಿರಬೇಕು, ಎಷ್ಟು ಗಟ್ಟಿತನ ನಮ್ಮಲ್ಲಿರಬೇಕು, ಎಷ್ಟು ಅಚಲವಾಗಿರಬೇಕು, ಎಷ್ಟು ಅಡೋಲ ಆಗಿರಬೇಕು, ಎಷ್ಟು ಸಾರದಲ್ಲಿ ಇರ್ತೀವಿಯೋ ಅಷ್ಟು ಶಕ್ತಿಶಾಲಿಯಾಗಿರ್ತೀರಿ. ಈ ವಿಘ್ನಗಳನ್ನು ಎದುರಿಸಬೇಕು ಅಂದ್ರೆ ಅಷ್ಟು ಶಕ್ತಿ ಬೇಕು ನಮಗೆ. ಅಷ್ಟು ಶಕ್ತಿ ಅಂತಾರೆ ಅನ್ಕೊಳ್ಳಿ, ಅಷ್ಟಶಕ್ತಿ ಆದರೂ ಅನ್ಕೊಳ್ಳಿ ನೀವು. ಅಷ್ಟು ಶಕ್ತಿ ಅಂದರೆ ಎಷ್ಟು ಪರಿಸ್ಥಿತಿ ಇದೆ ಅದಕ್ಕೂ 100 ಪಟ್ಟರಷ್ಟು ಶಕ್ತಿ ಬೇಕು ನಮಗೆ ಅಂತ. ಅದನ್ನ ಆಮೇಲೆ ಅಷ್ಟಶಕ್ತಿ ಅಂತ ಮಾಡ್ಕೊಂಡ್ಬಿಟ್ರು, 8 ಕೈ ತೋರಿಸ್ಬಿಟ್ರು. ನಾವು ಭಕ್ತಿ ಮಾರ್ಗಕ್ಕೆ ಅಂಟುಕೊಂಡು ಅದನ್ನೇ ಹಿಡ್ಕೊಂಡು ಅಣ್ಣವರೇ 16 ಕಲೆ ಯಾವುದು, ಅಣ್ಣವರೇ ಅಷ್ಟಶಕ್ತಿ ಯಾವುದು, ಅಣ್ಣವರೇ 64 ಪ್ರಕಾರದ 36 ಪ್ರಕಾರದ ಭೋಜನೆ ಯಾವುದು. ಎಲ್ಲಿಗೆ ಬಂದಿವಿ ನಾವು? ಭಕ್ತಿ ಮಾರ್ಗದ ಕಥೆಗಳು, ಪುರಾಣಗಳಿಗೆ ನಮ್ಮ ಜ್ಞಾನವನ್ನು ಹೋಲಿಕೆ ಮಾಡ್ಕೊತ ಕೂತ್ಕೊಳ್ಳೋದ್ರಲ್ಲೇ ಜೀವನ ಮುಗಿಸ್ಕೊಂಡ್ಬಿಟ್ರೆ ಏನಾದೀತು ನಮ್ಮ ಕತೆ? ಎಷ್ಟು ನಿಚ್ಚಳವಾದ ಜ್ಞಾನ ಸಿಕ್ಕಿದೆ ನಮಗೆ. ಎಂಥ ಅದ್ಭುತ ಶಕ್ತಿ ಇದೆ ಒಂದೊಂದು ಮಹಾವಾಕ್ಯದಲ್ಲಿ. ನಾವು ಅದನ್ನು ಧಾರಣೆ ಮಾಡಿಕೊಂಡು ಅದರ ಸ್ವರೂಪದಲ್ಲಿ ಬಂದುಬಿಟ್ರೆ ವಿಘ್ನಗಳು, ಪರಿಸ್ಥಿತಿಗಳು ಸೋತು ಸುಣ್ಣ ಆಗಿ ಹೋಗ್ಬಿಡ್ತವೆ ನಮ್ಮ ಮುಂದೆ, ನಿರರ್ಥಕ ಅನಿಸ್ಬಿಡ್ತವೆ ಅವೆಲ್ಲನೂ ಕೂಡ. ಹಾಗೆ ಒಂದೊಂದು ಪರಿಸ್ಥಿತಿಗಳು, ಒಂದೊಂದು ವಿಘ್ನಗಳನ್ನು ಎದುರಿಸಲಿಕ್ಕೆ ನಮಗೆ ಅಷ್ಟೊಂದು ಶಕ್ತಿ ಬೇಕಾಗ್ತದೆ. ಬರೀ ಅದನ್ನು ಗೆಲ್ಲಬೇಕು ಅಂದರೆ, ಇನ್ನು ಅದರ ಜೊತೆ ಆಟ ಆಡಬೇಕು, ಅದನ್ನು ಒಂದು ಎಂಟರ್ಟೈನ್ಮೆಂಟ್, ಒಂದು ಆಟ ಅಂತ ನೋಡಬೇಕಂದ್ರೆ ಅದಕ್ಕೆ 100 ಪಟ್ಟು ಶಕ್ತಿ ನನ್ನಲ್ಲಿ ಇದೆ ಅಂತ ನನಗೆ ನಿಶ್ಚಯ ಇದ್ದಾಗ, ಧೈರ್ಯವಿದ್ದಾಗ ನಾನು ಆ ಕೆಲಸವನ್ನು ಮಾಡಬಲ್ಲೆ.
ಅಷ್ಟು ಧೈರ್ಯ ಬೇಕು ನಮಗೆ. ಎಲ್ಲಿಂದ ಬರುತ್ತೆ ಆ ಧೈರ್ಯ? ಯಾವುದೇ ವಿಘ್ನಗಳು ಬಂದರೆ ನಿಮಗೆ ಎರಡು ರೂಪದಲ್ಲಿ ಬರುತ್ತೆ. ಒಂದು ಸ್ಥೂಲವಾಗಿ, ಇನ್ನೊಂದು ಸೂಕ್ಷ್ಮವಾಗಿ. ಸ್ಥೂಲವಾದ ವಿಘ್ನಗಳು ಶಾರೀರಿಕವಾಗಿ ಬರಬಹುದು, ಸಂಬಂಧಿಕವಾಗಿ ಬರಬಹುದು, ವ್ಯಾವಹಾರಿಕವಾಗಿ ಬರಬಹುದು, ಆರ್ಥಿಕವಾಗಿ ಬರಬಹುದು. ಇವೆಲ್ಲ ಸ್ಥೂಲ ವಿಘ್ನಗಳು, ಅಡೆತಡೆಗಳು. ಇನ್ನು ಸೂಕ್ಷ್ಮವಾಗಿ ಏನು ಬರಬಹುದು? ಸೂಕ್ಷ್ಮ ಅಂದರೆ ಸ್ಥೂಲವಾದ ವಸ್ತು, ವಿಷಯ, ವ್ಯಕ್ತಿ, ವ್ಯವಹಾರಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ಸೂಕ್ಷ್ಮದಲ್ಲಿ ಅದು ಜಮಾ ಆದದ್ದೇ ಅದು ಚಿಂತೆಯಾಗಿ, ಅದು ಬೇಜಾರಾಗಿ, ಅದು ಕೋಪವಾಗಿ, ಅದು ದ್ವೇಷವಾಗಿ, ಅದು ಅಶಾಂತಿಯಾಗಿ ನಮ್ಮೊಳಗಡೆ ವಿಘ್ನ ರೂಪವಾಗಿ ಜಮಾ ಆಗುತ್ತೆ. ಸಾರ ರೂಪ ಅದು. ಸ್ಥೂಲ ಪರಿಸ್ಥಿತಿಗಳ ಒಟ್ಟು ಸಾರ ರೂಪವೇ ಸೂಕ್ಷ್ಮ ಶಕ್ತಿ ಆಗುತ್ತೆ. ಅದು ಸೂಕ್ಷ್ಮ ವಿಘ್ನವಾಗುತ್ತೆ, ಸೂಕ್ಷ್ಮ ಬಲಹೀನತೆಗಳಾಗುತ್ತೆ. ನಾವಂದುಕೊಂಡಂಗೆ ಯಾವುದು ಸ್ಥೂಲವಾಗಿ ಇಲ್ಲ ಅಂತ ಹೋದಾಗ ಅದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಬೇಜಾರು 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 ಜಮಾ ಆಗಿ ಒಂದು ಚಿಂತೆ ಆಗುತ್ತೆ. ಚಿಂತೆ ಅಧಿಕ ಆಗಿ 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 ಬಲಹೀನತೆ ನಮ್ಮಲ್ಲಿ ಬರುತ್ತೆ, ಕುಗ್ಗಿ ಹೋಗ್ತೀವಿ, ಭಯ ಬರುತ್ತೆ. ಆ ಭಯ ಇದ್ದಾಗ ಸದಾಕಾಲ ಚಂಚಲಾಗ್ತೀವಿ, ಪರಾವಲಂಬಿಗಳಾಗ್ತೀವಿ. ಹಾಗೆ ಸೂಕ್ಷ್ಮದ ವಿಘ್ನಗಳು ಅದು ಅವಮಾನದ ರೂಪದಲ್ಲಿ ಬರಬಹುದು, ಮೋಸದ ರೂಪದಲ್ಲಿ ಬರಬಹುದು. ಒಳಗಡೆ ಇರತಕ್ಕಂಥ ಇವೆಲ್ಲ ಯಾವುದು? ಚಿಂತೆ, ಅಸೂಯೆ, ಬೇಜಾರು, ದುಃಖ, ಅಶಾಂತಿ, ಭಯ, ಇವೆಲ್ಲವೂ ಸೂಕ್ಷ್ಮ ವಿಘ್ನಗಳು. ಈ ಸ್ಥೂಲ ಪರಿಸ್ಥಿತಿಗಳನ್ನು, ಸೂಕ್ಷ್ಮ ಈ ವಿಘ್ನಗಳನ್ನು, ಬಲಹೀನತೆಗಳನ್ನು ನಾವು ಎದುರಿಸಬೇಕು ಅಂದರೆ ನಾವು ಸ್ಥೂಲ ತಯಾರಿ, ಸೂಕ್ಷ್ಮ ತಯಾರಿ ಮಾಡಿಕೊಂಡ್ರೆ ಅಷ್ಟು ಈಸಿಯಾಗಿ ಇವೆರಡನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಇವೆರಡನ್ನು ನಾವು ಬಹಳ ಈಸಿಯಾಗಿ ಮಣಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ತಯಾರಿ ಇದಕ್ಕಿಂತ ಡಿಫರೆಂಟ್ ಆಗಿರಬೇಕಾಗತ್ತೆ. ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ. ಇವು ಎರಡಕ್ಕಿಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಆಯುಧ, ಅಸ್ತ್ರ, ವಿಧಾನ ನಮ್ಮ ಹತ್ರ ಇದ್ದರೆ ಇವುಗಳನ್ನು ಬಹಳ ಈಸಿಯಾಗಿ ನಾವು ಮಣಿಸಬಹುದು. ಈಗ ಸೈನ್ಯದಲ್ಲಿಯೂ ಕೂಡ 3 ಪ್ರಕಾರದ ಸೈನ್ಯಗಳು. ಕಾಲಾಳು ಸೈನ್ಯ ಅಂತ ಇರ್ತಾರೆ, ಆರ್ಮಿ. ಬೆನ್ನ ಮೇಲೆ ಬಂದೂಕನ್ನು ಒತ್ತುಕೊಂಡು ಹೋಗಿ ಎದೆಗೆ ಎದೆ ಕೊಟ್ಟು ನಿಂತು ಅವರನ್ನು ಅವರ ಜಾಗಕ್ಕೆ ಹೋಗಿ ಹೊಡೆಯೋದು, ಇಲ್ಲ ನಮ್ಮ ಜಾಗಕ್ಕೆ ಬಂದವರನ್ನು ಹೊಡೆದು ಉರುಳಿಸೋದು. ಇದು ಕಾಲಾಳು ಸೇನೆ. ಇನ್ನೊಂದು ಜಲಸೇನೆ ಅಂತ ಬರುತ್ತೆ. ಕೆಲವು ಜಲಮಾರ್ಗವಾಗಿ ಅವರೇನಾದರೂ ಬಂದು ನೀರಲ್ಲಿ ಅವಿತುಕೊಂಡು ನಮ್ಮ ಜಾಗಗಳಿಗೆ ಬರುವಂಥವರಿದ್ದರೆ ಅವರನ್ನು ಅಲ್ಲೇ ತಡೆದು ಬಿಟ್ಟು, ನಮ್ಮದು ಒಂದಷ್ಟು ಜಲಸೈನ್ಯ ಇದ್ದರೆ ನೀರಲ್ಲಿ ಮುಳುಗಿ ಕುಳಿತು ಅವರನ್ನು ಹುಡುಕಿ ಹೊಡೆಯುವಂಥ ಒಂದು ಸಾಮರ್ಥ್ಯ, ಶಕ್ತಿಯ ಅಭ್ಯಾಸ ನಮ್ಮಲ್ಲಿದ್ದರೆ ಅದನ್ನು ಮಾಡಬಹುದು. ಆದರೆ ಇವತ್ತು ಇವೆರಡಕ್ಕಿಂತ ಪವರ್ಫುಲ್ ಮಿಲಿಟರಿ ಯಾವುದು ಅಂದರೆ ವಾಯುನೆಲೆ. ಅದಕ್ಕಿದು ಯಾವುದರ ಅವಶ್ಯಕತೆ ಇಲ್ಲ. ಅವರಿದ್ದ ಜಾಗಕ್ಕೆ ಹೋಗಬೇಕು ಅಂತ ಇಲ್ಲ, ಜಲಮಾರ್ಗವಾಗಿ ಕಷ್ಟಪಟ್ಕೊಂಡು ಹೋಗಿ ಅವ್ರ ಜಾಗವನ್ನು ಮುಟ್ಟಬೇಕು ಅಂತ ಇಲ್ಲ. ಇಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತುಬಿಟ್ರೆ ಅಲ್ಲಿ ಸರ್ವನಾಶ ಆಗೋಗ್ಬಿಡುತ್ತೆ. ಮಾಡಲಿಲ್ವ ನಮ್ಮ ದೇಶದವರು ಅಟ್ಯಾಕನ್ನು? ಇದ್ದಲ್ಲೇ ಇಲ್ಲೇ ಕೂತ್ಕೊಂಡು ಬೇರೆ ಒಂದು ದೇಶದಲ್ಲಿರುವುದೆಲ್ಲವನ್ನು ಸುಟ್ಟು ಹಾಕ್ತಾರೆ ಅಂತಂದರೆ ಅದು ವಾಯು ಸೈನ್ಯದ ಕೆಪ್ಯಾಸಿಟಿ. ಹಾಗೆ ನಮ್ಮ ಜೀವನದಲ್ಲೂ ಕೂಡ
ಸಾಕಾರ ವಿಘ್ನಗಳು, ಸೂಕ್ಷ್ಮ ವಿಘ್ನಗಳು ಇವೆರಡೂ ಇದೆ. ನಾವು ಸಾಕಾರವಾಗಿ ಶಕ್ತಿಶಾಲಿ ಆಗಬಹುದು. ಅದಕ್ಕಾಗಿಯೇ ಈ ವಿಘ್ನಗಳನ್ನು ಎದುರಿಸಲಿಕ್ಕೆ ಎಲ್ಲರೂ ಯಾವುದರಿಂದ ಬಿದ್ದಿದ್ದಾರೆ? ಸ್ಥೂಲವಾದ ಪರಿಸ್ಥಿತಿಗಳೆಂದ್ರೇನು? ಶಾರೀರಿಕವಾಗಿ ರೋಗ ಬರಬಹುದು, ಸಂಬಂಧಗಳಲ್ಲಿ ಅಡಚಣೆ ಬರಬಹುದು, ಸಾಮಾಜಿಕವಾಗಿ ಸ್ಥಾನಮಾನ ಕಳ್ಕೊಳ್ಬೋದು, ಅಧಿಕಾರ ಅಂತಸ್ತು ಇವೆಲ್ಲ ಬೇಕು ಅಂತ ಇವೆಲ್ಲವನ್ನು ಎದುರಿಸಲಿಕ್ಕೆ ಹಣ ಸಂಪಾದನೆಯ ಹಿಂದೆ ಬೀಳುತ್ತಾರೆ. ಹಣ ಒಂದಿದ್ದರೆ ಇವೆಲ್ಲವನ್ನು ಒಂದು ಹಂತಕ್ಕೆ ಎದುರಿಸಬಹುದು ಅಂತ ಕೆಲವರು ಹಣದ ಹಿಂದೆ, ಕೆಲವರು ಜನರ ಹಿಂದೆ ಬಿದ್ದಿದ್ದಾರೆ. ಇನ್ನು ಸೂಕ್ಷ್ಮವಾಗಿರೋದನ್ನು ಎದುರಿಸಬೇಕು ಅಂತ ಹೆಸರು ಕೀರ್ತಿಯ ಹಿಂದೆ ಬಿದ್ದಿದ್ದಾರೆ. ಅದು ಒಂದು ಒಳ್ಳೆಯ ಹೆಸರು ಒಂದು ಬಂದುಬಿಡ್ತು ಅಂದರೆ ಉಳಿದದ್ದೆಲ್ಲ ಚಿಂತೆಗಳು ದೂರ ಆಗ್ತಾ ಹೋಗುತ್ತೆ, ಏನೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಆಗ್ತಾ ಹೋಗುತ್ತೆ ಅಂತ ಹಣ, ಜನ, ಧನ ಅಂದರೆ ಜನ, ಧನ, ಹೆಸರು, ಕೀರ್ತಿ ಎಂದೇ ಬಿದ್ದು ಬಿಟ್ಟಿದ್ದಾರೆ. ಈ ಪ್ರೊಟೆಕ್ಷನ್ನಲ್ಲೇ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಈಗ ಇದನ್ನು ರಕ್ಷಿಸಬಹುದು ನಮ್ಮನ್ನು ಅಂತ ಎಲ್ಲರಿಗೂ ಕೂಡ ಹಣ ಇದ್ದರೆ ಒಂದಷ್ಟು ಸಂಬಂಧಗಳು ಸರಿ ಹೋಗ್ಬಿಡುತ್ತೆ. ಶರೀರಕ್ಕೆ ಏನಾದರೂ ಅಕಸ್ಮಾತ್ ಇವತ್ತು ಲಕ್ಷಾಂತರ ರೂಪಾಯಿ ಬೇಕಾಗತ್ತೆ, ಹೋಗಿ ನಾವು ಮಲ್ಕೊಂಡ್ರೆ ಏನೋ ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದ್ರೆ ಕೊಟ್ಟು ಸ್ವಲ್ಪ ಹುಷಾರಾಗಿ ಬಂದು ಬಿಡ್ತೀವಿ ಅನ್ನೋ ಧೈರ್ಯ. ಸಂಬಂಧಗಳು ಸರಿ ಹೋಗ್ಬಿಡುತ್ತೆ, ನಮ್ಮ ಹತ್ರ ದುಡ್ಡಿದ್ರೆ ಎಲ್ಲರೂ ಬಂದು ನೆಟ್ಟಗಾಗ್ತಾರೆ ಅನ್ನುವಂಥ ಒಂದು ಧೈರ್ಯ. ಸಮಾಜದಲ್ಲಿ ಸ್ಥಾನಮಾನಗಳು ಸಿಗುತ್ತೆ ಅನ್ನುವ ಒಂದು ಧೈರ್ಯ. ಹಾಗಾಗಿ ಅಷ್ಟೊಂದು ಹಣದ ಹಿಂದೆ ಬಿದ್ದಿದ್ದಾರೆ. ಹಣ ಇದ್ದವರಿಗೆ ಅದಕ್ಕೆ ಇವತ್ತು ಅಷ್ಟೊಂದು ಮರ್ಯಾದೆ ಕೊಡುತ್ತಾರೆ. ಹಣ ಇಲ್ಲ ಅಂದರೆ ಹಣಕ್ಕೂ ಕೂಡ ಕೊಡೋ ಗೌರವ ನಮಗೆ ಕೊಡೋದಿಲ್ಲ ಅನ್ನೋದು ಜನಗಳಿಗೆ ಮನದಟ್ಟಾಗಿರೋದ್ರಿಂದ ಹಣ ಬಲದ ಹಿಂದೆ ಹೋಗ್ತಿದ್ದಾರೆ, ಜನಬಲದ ಹಿಂದೆ ಹೋಗ್ತಿದ್ದಾರೆ. ಇದು ಅವ್ರ ತಯಾರಿ. ಅಂದರೆ ಸ್ಥೂಲಕ್ಕೆ ಸ್ಥೂಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸೂಕ್ಷ್ಮಕ್ಕೆ ಏನು? ಹೆಸರು ಕೀರ್ತಿಯ ಒಂದು ದಾಹ ಇತ್ತು. 4-6 ಜನ ಹೊಗಳ್ತಾ ಇದ್ದರು, 4-6 ಜನ ಚಪ್ಪಾಳೆ ತಟ್ತಿದ್ರು, 4-6 ಜನರ ಮುಂದೆ ನನ್ನ ಒಳ್ಳೆಯ ಹೆಸರು ಇತ್ತು ಅಂದರೆ ನನ್ನ ಸಣ್ಣ ಪುಟ್ಟ ಚಿಂತೆ, ದುಃಖ, ಅಶಾಂತಿ ಎಲ್ಲ ದೂರ ಆಗಿಬಿಡುತ್ತೆ ಅಂತ ಒಂದಷ್ಟು ಹೆಸರು ಮಾಡಬೇಕು, ಸಮಾಜದಲ್ಲಿ ಹೆಸರು ಮಾಡಬೇಕು ಅಂತ ಹೊಡ್ತಿದ್ದಾರೆ. ಏನೋ ಒಂದು ಮಾಡಬೇಕು ಅಂತ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಜನ ಮಾಡಿರಬೇಕು, ಇಲ್ಲ ಹಣ ಮಾಡಿರಬೇಕು, ಇಲ್ಲ ಹೆಸರು ಮಾಡಿರಬೇಕು. ಈ ಮೂರರಲ್ಲಿ ಕೆಲವರಿಗೆ 1 ಮಾಡಿರ್ತಾರೆ, ಕೆಲವರು 2 ಮಾಡಿರ್ತಾರೆ, ಕೆಲವರು 3 ಮಾಡಿರ್ಬೋದು. ಆದರೆ ಈ ಕಲಿಯುಗದಲ್ಲಿ ಹಣ ಮಾಡೋಕ್ಕೆ ಹೋದರೆ ಹೆಸರು ಹೋಗಿರುತ್ತೆ, ಹೆಸರು ಮಾಡೋಕ್ಕೆ ಹೋದರೆ ಹಣ ಹೋಗಿರುತ್ತೆ. ಇದು ಇವ್ರ ತಯಾರಿ. ಇಷ್ಟು ಮಾತ್ರ ಇವರು ಮಾಡಿಕೊಳ್ಳಬಲ್ಲರು. ಇಷ್ಟು ಮಾಡ್ಕೊಳ್ಳಿಕ್ಕೇ ಇಷ್ಟೆಲ್ಲ ಬಡದಾಡ್ತಾ ಇರೋದು ಜಗತ್ತು. ಇಷ್ಟ ಹಾಳಾಗ್ತಾ ಇರೋದೇ ಕಾರಣಕ್ಕೆ ಇವುಗಳನ್ನು ಸಂಗ್ರಹ ಮಾಡಿಕೊಂಡು ತಮ್ಮಂತ ಪ್ರೊಟೆಕ್ಷನ್ ಮಾಡ್ಕೊಳ್ತೀವಿ ಅನ್ನೋ ಭ್ರಮೆಯಲ್ಲಿ ಪಾಪ ಅಷ್ಟೆಲ್ಲ ಮಾಡ್ತಿರೋದವರು. ಆದರೆ ಇವತ್ತು ನಾವ್ಯಾರು? ನಾವು ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಸ್ವಯಂ ಪರಮಾತ್ಮನ ಗರಡಿಯಲ್ಲಿ ನಾವು ಬೆಳೀತಾ ಇರುವವರು. ನಮಗಿನ್ನು ಅಡ್ವಾನ್ಸ್ ಏನೆಲ್ಲ ವಿಘ್ನಗಳು ಬರಬಹುದು ಅನ್ನುವಂಥ ಮಾಹಿತಿ ಈಗ ಗುಪ್ತಚರ ಇಲಾಖೆ ನಮಗೆ ಕೊಟ್ಟಿದೆ. ಯಾವ್ಯಾವ ರೀತಿಯ ಅಟ್ಯಾಕ್ಗಳು ಬರಬಹುದು, ಯಾವ್ಯಾವ ರೀತಿಯ ವಿಘ್ನಗಳು ಬರಬಹುದು, ಎಷ್ಟು ಘೋರವಾಗಿ ಪರಿಸ್ಥಿತಿಗಳು ಇರಬಹುದು, ಇದೆಲ್ಲವೂ ಇನ್ ಅಡ್ವಾನ್ಸ್ ನಮಗೆ ಗುಪ್ತಚರ ಇಲಾಖೆಯಿಂದ ಹೇಗೆ ಸರ್ಕಾರಕ್ಕೆ ಮೊದಲು ತಿಳಿಯುತ್ತೋ ಹಾಗೆ ನಮಗೆ ಗಾಡ್ಲಿ ಗೌರ್ಮೆಂಟ್ ಸರ್ಕಾರದಿಂದ ನಮಗೆ ಸೂಚನೆ ಸಿಕ್ಕಿದೆ. ಅದಕ್ಕೆ ಈಗ ಬಾಬಾರವರು ಹೇಳಿದರು, ನೀವು ಸ್ಥೂಲ ತಯಾರಿಯನ್ನು ಮಾಡಿಕೊಂಡ್ರೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. ಇನ್ನು ಸೂಕ್ಷ್ಮ ತಯಾರಿ ಅಂತ ಹೆಸರು ಕೀರ್ತಿ ಹಿಂದೆ ಹೋದರೆ ಅದು ಇನ್ನು ಮುಂದೆ ಕೆಲಸಕ್ಕೆ ಬರೋದಿಲ್ಲ. ಅದು ಇಲ್ಲಿ ತನಕ ನಡೀತು ಜಗತ್ತಲ್ಲಿ. ಆದರೆ ಈಗ ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ ಅಚಲವಾಗಿ ನಿಲ್ಲಬೇಕು, ಅವುಗಳನ್ನು ಎದುರಿಸಬೇಕು ಅಂದರೆ ಸ್ಥೂಲದ ಮೇಲೆ ಆಧಾರಿತನೂ ಆಗಬೇಡಿ, ಸೂಕ್ಷ್ಮದ ಮೇಲೇನೂ ಆಧಾರಿತ ಆಗಬೇಡಿ. ಈಗ ನಿಮ್ಮ ಅಂತಿಮ ಅಸ್ತ್ರ ಬ್ರಹ್ಮಾಸ್ತ್ರವನ್ನು ತೆಗೆಯಬೇಕು ನೀವು. ಅಂತಿಂತ ಅಸ್ತ್ರಗಳಿಗೆ ಈಗ ಮುಂದಿನ ವಿಘ್ನಗಳನ್ನು ಸಂಹಾರ ಮಾಡುವ, ಸೋಲಿಸುವ ಶಕ್ತಿ ಇಲ್ಲ. ಈಗ ಬ್ರಹ್ಮಾಸ್ತ್ರವನ್ನೇ ನೀವು ಬಳಸಬೇಕು. ಯಾವುದಾ ಬ್ರಹ್ಮಾಸ್ತ್ರ? ಯಾವ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಸ್ವಯಂ ಪರಮಾತ್ಮ ಬಂದು ಸೂಚನೆ ಕೊಟ್ಟಾದ ಮೇಲೆ ಪ್ರಜಾಪಿತ ಬ್ರಹ್ಮ ಬಾಬರವರು ಹೇಗೆ
ನಿರಾಕಾರ ಆತ್ಮ 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 ಎನ್ನುವ ಆತ್ಮದ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕೆ ಕೂತ್ಕೊಂಡ್ಬಿಟ್ರು. ಇನ್ನು ಅವರಿಗೆ ಸಮಾಜದಲ್ಲಿ ಹಣನೂ ಇತ್ತು, ಹೆಸರು ಇತ್ತು, ಕೀರ್ತಿ ಇತ್ತು. ಅಷ್ಟೇ ತಾನೇ ನಾವು ಮಾಡ್ಬೋದು. ಇವಾಗ ಬಹಳ ಅಂದ್ರೆ ಎಷ್ಟಿತ್ತು ಬ್ರಹ್ಮ ಬಾಬಾರವ್ರಿಗೇನು ಕಡಿಮೆ ಇತ್ತು? ಅವತ್ತಿನ ಸಮಯದಲ್ಲಿನೇ ಕಾರಲ್ಲಿ ಕೂಟ್ ಹಾಕ್ಕೊಂಡು ರಾಜ ಮನೆತನದವರೆಗೂ ಮೆರೆದಾಡಿರ್ತಕ್ಕಂಥ ವ್ಯಕ್ತಿ ಬ್ರಹ್ಮ ಬಾಬಾ. ಸಮಾಜದಲ್ಲಿ ಅತಿ ಉನ್ನತ ಗೌರವಗಳನ್ನು ಪಡೆದಿದ್ರು. ಬಹಳ ಒಳ್ಳೆಯ ಉತ್ತಮ ಹೆಸರನ್ನು ಇಟ್ಕೊಂಡಿದ್ರು, ಕೀರ್ತಿಯನ್ನು ಪಡ್ಕೊಂಡಿದ್ರು. ಅವರ ಹೆಸರಿನ ಆಧಾರದ ಮೇಲೆ, ಅವರ ಪ್ರಾಮಾಣಿಕತೆಯ ಆಧಾರದ ಮೇಲೆ ಅಷ್ಟು ದೊಡ್ಡ ಉನ್ನತ ಮಟ್ಟದ ವಜ್ರದ ವ್ಯಾಪಾರಿಗಳಾಗಿದ್ದರು ಅವರು. ಅವರಿಗೆಲ್ಲ ಇತ್ತು ಅವತ್ತು. ಹಾಗೆ ನೋಡಿದರೆ ಒಂದು ವೇಳೆ ಹಣದಿಂದ, ಹೆಸರು ಕೀರ್ತಿಯಿಂದ ಮುಂದಿನ ಪರಿಸ್ಥಿತಿಗಳನ್ನು ಎದುರಿಸಬಹುದಾಗಿತ್ತು ಅಂದರೆ ಅದಕ್ಕಿನ್ನೂ ಜಮಾ ಮಾಡಿಕೊಳ್ಬೇಕಾಗಿತ್ತು ಬ್ರಹ್ಮ ಬಾಬರವರು. ಯಾವಾಗ ಶಿವಬಾಬರವರಿಂದ ಈ ಸೂಚನೆಗಳು ಸಿಕ್ತು ಗುಪ್ತಚರ ಇಲಾಖೆಯಿಂದ, ಇನ್ನು ಮುಂದೆ ಬರುವ ದಿನಗಳಲ್ಲಿ ಇದು ಯಾವ ಆಯುಧಗಳು ನಿನ್ನ ಹತ್ರ ಇದೆಯೋ, ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ, ಇವುಗಳೆಲ್ಲವನ್ನ ಬಿಸಾಕಿ ಬಿಡು, ನಿನಗೊಂದು ಹೊಸ ಅಸ್ತ್ರ ಕೊಡುತ್ತೇನೆ, ಅದು ನಿರಾಕಾರ ಅಸ್ತ್ರ. ಬಹಳ ಶಕ್ತಿಶಾಲಿ ಆಯುಧ. ಹೆಂಗೆ ಮಿಲಿಟರಿಗೆ ಆಟೋಮಿಕ್ ಬಾಂಬುಗಳನ್ನು ಸರ್ಕಾರ ಒದಗಿಸಿತ್ತು. ಸುಮ್ಮನೆ ಒಂದು ಕಡೆ ಕೂತ್ಕೊಂಡೊಂದು ಬಟನ್ ಒತ್ತಿರೋ ಒಂದು ದೇಶಕ್ಕೆ ದೇಶನ ಸುಟ್ಟೋಗುವಷ್ಟು ಶಕ್ತಿಶಾಲಿ ಆಟೋಮಿಕ್ ಬಾಂಬುಗಳನ್ನು ತಯಾರು ಮಾಡಿ ಕೊಡ್ತಾ ಇದೆ ಸೈನಿಕರಿಗೀಗ. ಮೊದಲ ಥರ ನೀವು ಎದುರು ಹೋಗಿ ಎದೆಗೆದೆ ಕೊಟ್ಟು ನೀವು ಬಂದೂಕು ಹಿಡ್ಕೊಂಡು ಹೋರಾಟ ಮಾಡ್ತೀನಿ ಅನ್ನೋ ಟೈಮ್ ಅಲ್ಲ. ಜಲಮಾರ್ಗದಲ್ಲಿ ನೀವು ಹುಡುಕೊಂಡು ಕಷ್ಟಪಟ್ಟು ಅವ್ರ ಜಾಗಕ್ಕೆ ಹೋಗಿ ಹೊಡಿತೀನಿ ಅನ್ನೋಷ್ಟು ಸಮಯನೂ ಇಲ್ಲ. ಇಲ್ಲೇ ಕೂತ್ಕೊಂಡು ಅಲ್ಲೇ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಇಲ್ಲಿ ಬಟನ್ ಒತ್ತಿದ್ರೆ ಅಲ್ಲಿ ಬ್ಲಾಸ್ಟ್ ಆಗಬೇಕು. ಅಷ್ಟು ಕೆಪ್ಯಾಸಿಟಿ ಇರುವಂಥ ಆಟೋಮಿಕ್ ಬಾಂಬುಗಳನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಒದಗಿಸ್ತು. ಆಗ ಇವತ್ತು ಅದರ ಆಧಾರದ ಮೇಲೆ ಯಾವ ದೇಶ ಶಕ್ತಿಶಾಲಿ ಅಂತ ನಿರ್ಧಾರ ಆಗ್ತಾ ಇದೆ. ಹೇಗೋ ಹಾಗೆ ನಮಗೂ ಕೂಡ ಬಾಬಾರವರು ಹೇಳ್ತಾರೆ, ಈ ಸಮಯದಲ್ಲಿ ನೀವು ಈ ಜಗತ್ತಿನಲ್ಲಿ ಬರುವ ಪರಿಸ್ಥಿತಿಗಳನ್ನು ಮುಂದೆ ನೀವು ಸ್ಟಿಕಾನ್ ಆಗಬೇಕು, ಮುಂದೆ ನೀವು ಸರ್ವೈವ್ ಆಗಬೇಕು. ಅರ್ಥಾತ್ ಸರ್ವೈವ್ ಅಂದರೆ ಬರುವಂಥದ್ದೆಲ್ಲವನ್ನೂ ಕೂಡ ಎದುರಿಸಬೇಕು, ಅದರಲ್ಲೂ ಕೂಡ ಯಾವುದೂ ಗಾಬರಿ ಆಗದಂತೆ, ಅದು ಒಂದು ಮನೋರಂಜನೆ ಆಟದಂತೆ ನೀವು ನೋಡಬೇಕು ಅಂತಂದರೆ, ಮಕ್ಕಳು ಪಟಾಕಿ ದೀಪಾವಳಿಯಲ್ಲಿ ಬಿಟ್ಟಾಗ ಅದನ್ನು ಸಂಭ್ರಮದಿಂದ ನೋಡುತ್ತಾರೆ. ಅದೇ ಸೈನಿಕರು ಬಿಡಲಿಕ್ಕೆ ಕೂತ್ಕೊಂಡ್ರೆ ಅದನ್ನು ಯುದ್ಧ ಅಂತ ಕರೀತಾರೆ. ಹಾಗೆ ನಿಮಗೆ ಹೆಂಗೆ ಕಾಣಿಸ್ಬೇಕು ಅಂದ್ರೆ ಮಕ್ಕಳು ಪಟಾಕಿ ಥರ ಕಾಣಿಸ್ಬೇಕು ಮುಂದೆ ಬರುವಂಥ ಬಾಂಬುಗಳು ಕೂಡ. ಮುಂದೆ ಬೀಳುವ ಬಾಂಬುಗಳು ದೀಪಾವಳಿಯ ಹಬ್ಬದಂತೆ ಕಂಗೊಳಿಸಬೇಕು, ನೀವು ಆ ಥರ ನೋಡ್ಬೇಕು ಅದನ್ನು. ಆ ಥರ ನೋಡಬೇಕು ಅಂದರೆ ಈಗ ನೀವು ಸಾರದಲ್ಲಿ ಬರಬೇಕು. ಈ ಸ್ಥೂಲ ಸಾಕಾರದ ಮೇಲೆ ಅವಲಂಬಿತರಾಗುವುದನ್ನು ಬಿಡಬೇಕು. ಸೂಕ್ಷ್ಮ ಹೆಸರು ಕೀರ್ತಿಯ ಮೇಲೆ ಅವಲಂಬಿತರಾಗುವುದನ್ನು ಬಿಡಬೇಕು. ಒಳಗಿರುವ ನಿರಾಕಾರ ಶಕ್ತಿಯ ಆಯುಧವನ್ನು ತೆಗಿಬೇಕು. ಯಾವುದು ಇಲ್ಲಿಯ ತನಕ ನಿನ್ನೊಳಗಡೆ ನಿನ್ನ ನಿಜ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಿದ್ರು ನಾಟಕಕ್ಕೋಸ್ಕರ, ಆ ನಿಮ್ಮ ವಿರಾಟ ರೂಪ ದರ್ಶನ ಈಗ ಜಗತ್ತಿಗಾಗಬೇಕಾಗಿದೆ. ನಿಮ್ಮ ಒಳಗಡೆ ಗುಪ್ತವಾಗಿ ಅಡಗಿದ್ದ ನೀವು ಸಾಮಾನ್ಯರಲ್ಲ, ನೀವು ಸಾಕ್ಷಾತ್ ಚೈತನ್ಯ ಶಿವಶಕ್ತಿಯರಾಗಿದ್ದೀರಿ, ಶಿವ ಸಂತಾನರಾಗಿದ್ದೀರಿ. ಯಾವುದನ್ನು ಜಗತ್ತಿನವರು ಇಲ್ಲಿಯ ತನಕ ಹಣಕ್ಕಿಷ್ಟೊಂದು ಬಲ ಇದೆ ಅಂತ ಹಣವನ್ನು ಸಂಪಾದನೆ ಮಾಡ್ತಾ ಬಿದ್ರು, ಸಂಕಲ್ಪಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಸಂಕಲ್ಪ ಸಿದ್ಧಿಯನ್ನ ಮಾಡ್ಕೊಂಡು ಕೂತ್ಕೊಂಡ್ರು. ಆದರೆ ನಿಮ್ಮೊಳಗಡೆ ಇರುವ ಶಕ್ತಿ ಈ ಸ್ಥೂಲ ಧನ ಮತ್ತು ಸೂಕ್ಷ್ಮ ಸಂಕಲ್ಪಕ್ಕಿಂತ ಸಾವಿರ ಸಾವಿರ ಪಟ್ಟು ಶಕ್ತಿಶಾಲಿ ಆತ್ಮರು ನೀವಿದ್ದೀರಿ. ನಿಮಗಿದರ ಬಗ್ಗೆ ಅರಿವು ಇಲ್ಲ ಅಷ್ಟೇ. ನೀವು ಸಾಮಾನ್ಯರಲ್ಲ, ಒಬ್ಬೊಬ್ಬರು ಸಚ್ಚಿದಾನಂದ ಸ್ವರೂಪ ಆತ್ಮರು ನೀವೆಲ್ಲ. ಪರಮಶಾಂತಿಯ ಕುಂಡಗಳು ನೀವೆಲ್ಲರೂ ಕೂಡ. ಇದು ಎಸೆನ್ಸ್ ಆಫ್ ಪವರ್ ಸ್ಟೋರೇಜ್ ಅಂದ್ರೇನೆ ಆತ್ಮ. ಎಲ್ಲವನ್ನು ಸಾರ ರೂಪದಲ್ಲಿ ಅದುಮಿಟ್ಟುಕೊಂಡಿರುವ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಆತ್ಮ ನೀನು. ಮರ್ಜ್ ಆಗಿದೆ.
ಗುಪ್ತವಾಗಿದ್ದೆ. ನಿನ್ನ ಶಕ್ತಿಯನ್ನು ನೀನು ಒಳಗಡೆ ಅವಿತುಕೊಂಡು ಕುಳಿತಿದ್ದೆ. ಆದರೆ ಈಗ ಸಮಯ ಬಂದಿದೆ. ನೀನೊಂದು ಆತ್ಮ ಅನ್ನುವುದನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಾಗಿದೆ. ನಿನ್ನ ಆತ್ಮದ ದರ್ಶನ ಇಡೀ ಜಗತ್ತಿಗೆ ತೋರಿಸಬೇಕಾಗಿದೆ. ನಿನ್ನ ಸಾರ ರೂಪದ ನಿರಾಕಾರ ಶಕ್ತಿಯನ್ನು ನೀನು ಪ್ರಯೋಗಿಸಬೇಕಾಗಿದೆ. ಯಾವಾಗ ನಿನ್ನ ಒಳಗಡೆ ಇರುವ ಆತ್ಮವನ್ನು ನೀನು ಇಮರ್ಜ್ ಮಾಡಿಕೊಂಡು ನೀನು ಆತ್ಮ ಅನ್ನುವ ಸ್ವರೂಪದಲ್ಲಿ ಬಂದು ನಿನ್ನ ಶಕ್ತಿಯ ಮೇಲೆ ನಿಶ್ಚಯವನ್ನಿಟ್ಟು ನೀನು ಬೀಜ ರೂಪದಲ್ಲಿ ಸ್ಥಿತನಾಗಿ ಬಿಡುತ್ತೀವಿಯೋ, ಆಗ ಈ ಸೂಕ್ಷ್ಮ ಮತ್ತು ಸ್ಥೂಲಗಳೆಲ್ಲ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ. ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿಬಿಡುತ್ತೆ. ಯಾರ ಕೈಯಲ್ಲಾದರೂ ಕತ್ತಿ ಇದ್ದರೆ, ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದರೆ, ಕತ್ತಿಯನ್ನು ಹಿಡಿದುಕೊಂಡು ಬಂದು ಅವರು ಗುದ್ದಬೇಕು, ಚುಚ್ಚಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಾನು ನೋಡು ಚಾಕು ಇದೆ ನನ್ನ ಹತ್ರ, ನೀನೇನಾದರೂ ನನಗೆ ದುಡ್ಡು ಕೊಟ್ಟಿಲ್ಲ, ನಾನು ಕೇಳಿದ್ದನ್ನು ಕೊಟ್ಟಿಲ್ಲ, ನಾನು ಕೇಳಿದಂಗೆ ಮಾಡಲಿಲ್ಲ ನೀನು ಅಂದರೆ ಚಾಕುವಿನಿಂದ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆಗ ನೀವು ಆತನಿಗೆ ಹೆದರ್ಕೊಳ್ಬೇಕಾಗುತ್ತೆ. ಯಾಕಂದರೆ ಆತನ ಹತ್ರ ಆಯುಧ ಇದೆ, ನೀವು ನಿರಾಯುಧರಾಗಿದ್ದೀರಿ. ಆದರೆ ಅದೇ ನಿಮ್ಮ ಹತ್ರ ಒಂದು ಬಂದೂಕು ಇತ್ತು ಅಂತ ಇಟ್ಕೊಳ್ಳಿ. ಆತ ಚಾಕು ತೆಗೆದು ತೋರಿಸಿದಾಗ ಸುಮ್ಮನೆ ಬಂದೂಕನ್ನು ತೆಗೆದು ಹಿಂಗ ತೋರಿಸಿದರೆ ಸಾಕು, ಚಾಕು ಬಿಸಾಕಿ ಕಾಲಡಿಗೆ ಬಂದು ಬಿದ್ದಿರ್ತಾನೆ. ಯಾಕೆ? ನೀವು ನಿಶಸ್ತ್ರಧಾರಿಗಳಾಗಿದ್ದಾಗ ಚಾಕೇ ದೊಡ್ಡದಾಗಿತ್ತು. ಆದರೆ ನೀವು ಬಂದೂಕು ತೆಗೆದಾಗ ಚಾಕು ಹೇಳ ಹೆಸರಿಲ್ಲದಂಗೆ ಹೋಗಿ ನಿಮ್ಮ ಕಾಲ ಮೇಲೆ ಬಂದು ಬಿದ್ದಿದ್ದ. ಯಾಕೆ? ಯಾರ ಹತ್ತಿರ ಶಕ್ತಿಶಾಲಿ ಆಯುಧ ಇದೆಯೋ ಅವರಿಗೆ ಜಗತ್ತು ಶರಣಾಗುವುದು ನಿಯಮ ಇದೆ. ಇಲ್ಲಿ ಪ್ರಕೃತಿ ಸಹಿತವಾಗಿ ನಿಮಗೆ ಶರಣಾಗಬೇಕು ಅಂದರೆ ನಿಮ್ಮ ಒಳಗಡೆ ಇರುವ ನಿರಾಕಾರ ಅಸ್ತ್ರವನ್ನು ಈಗ ನೀವು ತೆಗೆಯಬೇಕು. ಯಾವ ಬ್ರಹ್ಮ ಬಾಬರವರು ಎಲ್ಲವನ್ನ ಕೈ ಚೆಲ್ಲಿ ಸಾಕಾರ ಸೂಕ್ಷ್ಮದ ಹಿಂದೆ ಬೀಳದೆ ನಿರಾಕಾರ ಆತ್ಮದ ಹಿಂದೆ ಬಿದ್ದು ನನಾತ್ಮ 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 ಅಂತ. ಇದು ಬಹಳ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಆತ್ಮರು. ಅರೆ, ನೀವು ಸಾಯುವ ಟೈಮಲ್ಲಿ ನಿಮಗೆ ಆಪದ್ ಬಾಂಧವರಾಗಿ ನಿಮಗೆ ಆಟೋಮಿಕ್ ಬಾಂಬ್ಗಳನ್ನು ಕೈಗೆ ಕೊಡುತ್ತಿದ್ದೀವಿ ಅಂದರೆ, ಒಂದು ಬಂದೂಕನ್ನು ಕೊಡ್ತಾ ಇದ್ದೀವಿ ಅಂದರೆ ಎಷ್ಟು ನಿಮಗೆ ಧೈರ್ಯ ಬರಬೇಕು. ಆದರೆ ಬಂದೂಕು ಕೊಟ್ಟರೂ ಕೂಡ ನಿಮ್ಗೆ ಆ ಸಮಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅದನ್ನು ಬಳಸೋದೇ ಗೊತ್ತಿಲ್ಲ. ಅಂದರೆ ನಿಮ್ಮ ಕೈಗೆ ಬಂದೂಕು ಕೊಟ್ಟರೂ ಕೂಡ ಯಾವ ಕೆಲಸಕ್ಕೂ ಬರೋದಿಲ್ಲ. ಹಾಗೆ ಭಗವಂತ ಬಂದು ಆತ್ಮ ಅಂತ ಹೇಳಿಬಿಟ್ಟು ಆ ಸತ್ಯದ ಬಂದೂಕನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಆದರೆ ಆತ್ಮದ ಸ್ವರೂಪದಲ್ಲಿ ಬರದ ಹೊರತು, ಅದಕ್ಕಾಗಿ ಸಮಯವನ್ನು ಮೀಸಲಿಡದ ಹೊರತು, ಆಳವಾದ ಅಭ್ಯಾಸವನ್ನು ಮಾಡಿ ಆತ್ಮದ ಸ್ಥಿತಿಯನ್ನು ನಮ್ಮದಾಗಿಸಿಕೊಳ್ಳದ ಹೊರತು ನೀವು ಯಾವ ವಿಘ್ನವನ್ನೂ ಪಾರು ಮಾಡಲಾರಿರಿ. ನೀವು ಆತ್ಮ ಆಗೋದು ಅಂದರೆ ಏನು ಅನ್ಕೊಂಡಿದ್ದೀರಿ? ಬಿಂದು ಆಗೋದು ಅಂದರೆ ಏನು ಅನ್ಕೊಂಡಿದ್ದೀರಿ? ಸಾರದಲ್ಲಿ ಬರೋದು ಅಂದರೆ ಏನು ಅನ್ಕೊಂಡಿದ್ದೀರಿ? ನಿಮ್ಮ ಒಳಗಡೆ ಒಂದು ಶಕ್ತಿ ಇದೆ. ಏನು ನೀವು ಸಂಕಲ್ಪ ಸಿದ್ಧಿ ಅಂತ ಹೇಳ್ತೀರಿ, ಏನು ನೀವು ದೃಷ್ಟಿ ಕೊಟ್ಟರೆ ಇದಾಗಬೇಕು ಅಂತ ಹೇಳ್ತೀರಿ, ಅದು ಎಲ್ಲವೂ ಇದರೊಳಗೆ ಆಗುತ್ತೆ. ನೀವು ಸುಮ್ಮನೆ ಆತ್ಮ ಬಿಂದುವಾಗಿ ಆತ್ಮದ ನಿರಾಕಾರ ಸ್ಟೇಜಿಗೆ ನೀವು ರೀಚ್ ಆಗಿ ಸಾಕು. ನಿರಾಕಾರದ ಆಳವಾದ ಅಭ್ಯಾಸದಿಂದ ಒಂದು ದಿನ ನೀವು ಆತ್ಮ ಅನ್ನುವ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಸಾಕು. ನೀವು ನೋಡಿದ್ದೆಲ್ಲವೂ ಪವಿತ್ರ, ಆಲೋಚಿಸುವುದೆಲ್ಲವೂ ಪವಿತ್ರ, ನಿಮ್ಮ ಸುತ್ತಮುತ್ತ ಎಲ್ಲವೂ ಶಾಂತ, ಎಲ್ಲವೂ ನಿರ್ವಿಘ್ನ, ಎಲ್ಲವೂ ನಿಶ್ಶಬ್ದ, ಎಲ್ಲವೂ ನಿಶ್ಚಿಂತ. ಸುಮ್ಮನೆ ನೀವು ಆತ್ಮ ಅಂತ ಇಮರ್ಜ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಒಳಗಡೆ ಅಷ್ಟು ಶಕ್ತಿ ಇದೆ, ಅದಮ್ಯ ಶಕ್ತಿ ಇದೆ. ಈ ಸಂಕಲ್ಪ ಶಕ್ತಿ ಅಂತಿರಲ್ವಾ, ಇದಕ್ಕಿಂತ ಸಾವಿರ ಪಟ್ಟು ಸಂಕಲ್ಪನೂ ಮಾಡೋದು ಬೇಕಾಗಿಲ್ಲ. ನೀವು ಆತ್ಮ ಅಂತ ನೀವು ಇಮರ್ಜ್ ಮಾಡಿಕೊಂಡು ಸುಮ್ಮನೆ ಇದ್ದರೆ ಸಾಕು. ಅಷ್ಟು ದೂರದಿಂದನೇ ವಿಘ್ನಗಳು ಓಡಿ ಹೋಗುತ್ತೆ ನಿಮ್ಮಿಂದ.
ಅಲ್ಲಿ ಸಂಕಲ್ಪನೆ ಮಾಡೋದು ಬೇಕಾಗಿಲ್ಲ, ನೀವು ದೃಷ್ಟಿ ಕೊಡೋದು ಬೇಕಾಗಿಲ್ಲ. ನೀವು ಆ ನಿರಾಕಾರ ಸ್ಟೇಜನ್ನು ಮುಟ್ಟಿದವರಿಗೆ ಅಂತ ಒಂದು ಅಸ್ತ್ರವನ್ನು ಅವರು ಕೆಲಸಕ್ಕೆ ಬರದೇ ಇರೋದಕ್ಕೆ ಇದಕ್ಕೆಲ್ಲ ಬಳಸೋದಿಲ್ಲ. ಬ್ರಹ್ಮಬಾಬರವರು ಅಷ್ಟ ಆತ್ಮದ ನಿರಾಕಾರ ಸ್ಟೇಜನ್ನು ತಲುಪಿದ್ರೂ ಕೂಡ ಯಾರದ್ದಾದರೂ ಶರೀರದ ರೋಗದ ಮೇಲೆ ಏನಾದರೂ ಪ್ರಯೋಗ ಮಾಡಿದ್ರೇನು? ಇವರು ಹುಷಾರಾಗ್ಬಿಡ್ಲಿ ಅಂತ ಏನಾದರೂ ಅನ್ಕೊಂಡ್ರೇನು? ಇವ್ರದ್ದು ಸಂಸಾರ ಸರಿ ಹೋಗ್ಬಿಡ್ಲಿ ಅಂತ ಹೇಳಿದ್ರೇನು? ಇವ್ರ ವ್ಯವಹಾರ ಸರಿ ಹೋಗ್ಲಿ ಅಂತ ಹೇಳಿದ್ರೇನು? ಏನು ಹೇಳಿದ್ರು ಬ್ರಹ್ಮಬಾಬಾ? ಯಾರೋ ನಿನ್ನೆ ಒಬ್ರು ಪಾಪ ಮಾತೇರು ಕೇಳ್ತಾ ಇದ್ರು, ಅಣ್ಣವ್ರೇ, ಇಲ್ಲಿಯ ತನಕ ನಾವು ಏನೋ ಮಾಡಿಕೊಂಡು ಬಂದು ಬಿಟ್ಟಿದ್ದೀವಿ, ನಮಗೆ ಒಂದಷ್ಟು ಸಮಸ್ಯೆಗಳು ಇತ್ತು ನಿಜ, ಶರೀರದ ಸಮಸ್ಯೆಗಳಂತ ಇರುತ್ತೆ, ಸಂಸಾರ ಅಂದ ಮೇಲೆ ಸಂಬಂಧಗಳ ಸಮಸ್ಯೆಗಳಿರುತ್ತೆ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಫಸ್ಟ್ ಇದರಿಂದ ಪಾರಾದರೆ ಸಾಕು ಅನ್ನುವಂಥದ್ದೇ ನಾವು ಕೂಡ ಬಯಸ್ತೀವಿ. ಇದಕ್ಕಾಗಿಯೇ ನಾವು ಏನಾದರೂ ಮಾಡಬೇಕು ಅಂತ ಇರ್ತೀವಿ. ಇಂಥ ಟೈಮಲ್ಲಿ ನಮಗೆ ಏನೋ ಒಂದಷ್ಟು ಉಪಾಯ ಹೇಳಿದಾಗ ಅದನ್ನು ಮಾಡಿ 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 ನೋಡ್ತೀವಿ. ಯಾಕಂದರೆ ಒಂದು ಪರಿಸ್ಥಿತಿ ಬಂದಾಗ, ಒಂದು ಆಳಕ್ಕೆ ಬಿದ್ದಾಗ, ಒಂದು ವಿಘ್ನಕ್ಕೆ ಒಳಗಾದಾಗ ಮನುಷ್ಯ ಏನು ಹೇಳಿದರೂ ಮಾಡ್ತಾನೆ. ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಾಗ ಆ ಬಲಹೀನ ಮನುಷ್ಯ ಏನು ಹೇಳಿದರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಬದುಕಬೇಕಾಗಿದೆ, ಬಾಳಬೇಕಾಗಿದೆ, ಉಳಿಬೇಕಾಗಿದೆ ಅನ್ನೋ ಮನುಷ್ಯ ಯಾರು ಏನೇ ಹೇಳಿದ್ರು ಅದನ್ನು ಪ್ರಯೋಗ ಮಾಡಿ ನೋಡ್ತಾನೆ. ಅದಾಗುತ್ತೋ ಬಿಡುತ್ತೋ, ನೆಕ್ಸ್ಟ್ ಏನೋ ಒಂದು ಸಮಾಧಾನ ಸಿಕ್ಕಂಗೆ ಅನಿಸುತ್ತೆ. ಹಾಗೆ ನಮಗೆ ಸಮಸ್ಯೆಗಳಿತ್ತು, ತೊಂದರೆಗಳಿತ್ತು, ನೀವು ಹೇಳ್ತಾ ಇದ್ರಿ ಸರಿ, ಇದು ವಿನಾಶ ಆಗುತ್ತೆ, ಇದನ್ನು ಎದುರಿಸಬೇಕಾಗತ್ತೆ, ಮುಂದೆ ಹಂಗಿದೆ ಹಿಂಗಿದೆ, ನಮಗೆ ಇವು ಯಾವ ತಲೆಯೊಳಗಡೆ ಹೋಗಲಿಲ್ಲ ಅಣ್ಣವ್ರೆ. ಬಾಬಾರವ್ರು ಅವತ್ತಿಂದನೂ ಹೇಳ್ತಾ ಇದ್ದಾರೆ, ಇದು ಯಾವುದು ನಮಗೆ ಹೋಗಲಿಲ್ಲ. ನಮಗೆ ಇವಾಗ ಬೇಕಾಗಿರೋದು ಮೊದಲು ಒಂದಷ್ಟು ಶರೀರಕ್ಕೆ ಚೆನ್ನಾಗಿ ಆಗಬೇಕಾಗಿದೆ, ಆರೋಗ್ಯ ಸರಿ ಹೋಗಬೇಕು, ಸಂಬಂಧ ಸರಿ ಹೋಗಬೇಕು, ಒಂದಷ್ಟು ವ್ಯವಹಾರ ಸರಿ ಹೋಗಬೇಕಾಗಿದೆ. ಅದಕ್ಕೆ ಇಲ್ಲಿಯ ತನಕ ಅವ್ರು ಏನೆಲ್ಲ ಹೇಳ್ತಾ ಬಂದರು, ಯಾರೆಲ್ಲ 21 ದಿನ ನೀವು ಇದನ್ನು ಮಾಡಿ, 1 ವಾರ ನೀವು ಇದನ್ನು ಮಾಡಿ, ಈ ಥರ ಭೋಗ ಇಟ್ಟು ಇದನ್ನು ಮಾಡಿ, ಈ ಥರ ಚೀಟಿ ಬರೆದಾಕಿ ಇದನ್ನು ಮಾಡಿ, ನಮಗೇನೋ ಒಂದಷ್ಟು ಸಮಾಧಾನ ಬೇಕಿತ್ತು, ನಾವು ಅದನ್ನು ಮಾಡ್ತಾ ಮಾಡ್ತಾ ಬಂದಿದ್ದೀವಿ. ಅದು ಆಗಿದೆಯೋ ಆಗಿಲ್ವೋ, ಏನೋ ಒಂದಷ್ಟು ಸಮಾಧಾನ ಅಂತೂ ಸಿಕ್ಕಿದೆ. ಅದನ್ನು ಕೇಳಿ 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 ಅದನ್ನೇ ಮಾಡ್ತಾ ಬಂದುಬಿಟ್ಟಿದ್ದೀವಿ. ಸಮಸ್ಯೆ ಬಂತ ಒಂದು ಚೀಟಿ ಬರೆದಾಗ, ಸಮಸ್ಯೆ ಬಂತ ಒಂದಷ್ಟು ನೀರನ್ನು ಬಾಬರವ್ರ ಮುಂದೆ ಇಟ್ಟು ಕುಡಿ, ಸಮಸ್ಯೆ ಬಂತ ಒಂದಷ್ಟು 21 ದಿನ 11 ದಿನ ವ್ರತ ಮಾಡು, ಯಾವುದೋ ಒಂದು ರೂಪದಲ್ಲಿ. ಇದನ್ನು ಮಾಡ್ಕೊಂಡು ಏನೋ ಒಂದು ಸಮಾಧಾನ ಪಟ್ಕೊಂಡು ಬಂದುಬಿಟ್ಟಿವಿ, ಹೆಂಗೋ ಸಾಗಿಸ್ಬಿಟ್ಟಿವಿ, ಇಲ್ಲಿ ತನಕ ಬಂದುಬಿಟ್ಟಿದ್ದೀವಿ ಅಣ್ಣವ್ರೆ. ಆದರೆ ಇವಾಗ ನೀವು ಹೇಳ್ತಾ ಇರೋ ಕ್ಲಾಸ್ಗಳು ಕೇಳಿದ್ರೆ ನನಗೆ 100% ಇದು ನಿಜ ಅಂತ ಅನಿಸುತ್ತೆ. ಹೌದು, ಇವಾಗ ನಾವು ಯಾವುದನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಯಾವುದು ಸರಿ ಹೋಗುವಂಥ ಸಮಯ ಅಲ್ಲ. ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಬೆಂಕಿ ಬೀಳೋದಿದೆ. ಬಾಬರವ್ರು ಹೇಳ್ತಾ ಇರೋದು, ನೀವು ಹೇಳ್ತಾ ಇರೋದು ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ಒಂದೇ ಇದೆ. ಅಶರೀರಿ ಆಗಬೇಕು, ಅಶರೀರಿ ಆಗಬೇಕು, ಸಾರದಲ್ಲಿ ಬರಬೇಕು, ಬಿಂದು ಆಗಬೇಕು, ಆತ್ಮ ಆಗಬೇಕು, ಆತ್ಮ ಆಗಬೇಕು, ಆತ್ಮ ಆಗಬೇಕು ಅಂತ ನೀವು ಹೇಳ್ತಾ ಇರೋದು 100% ಕರೆಕ್ಟ್ ಅನಿಸುತ್ತೆ. ಆದರೆ ಇಲ್ಲಿಯ ತನಕ ಯಾರ್ಯಾರು ಏನೇನೋ ಹಿಂಗೆಲ್ಲ ಹೇಳ್ಕೊಂಡು ಹೆಂಗೋ ನಮಗೆ ಸಮಾಧಾನ ಮಾಡಬೇಕು ಅಂತ ಅವರು ಹೇಳಿದ್ರಲ್ಲ ಮಾಡಬೇಕು ಅಂತ, ನಾವು ನಮ್ಮನ್ನು ಸಮಾಧಾನ ಮಾಡೋಕ್ಕೆ ಅವ್ರು ಹೇಳಿದರು, ಅಥವಾ ಇವರಿಗೆ ಒಂದಷ್ಟು ಯಾವುದೋ ಒಂದು ರೂಪದಲ್ಲಿ ಇವ್ರಿಗೆ ಅಷ್ಟು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ, ನಿರಾಕಾರದಲ್ಲಿ ಬಂದು ಕೂಡುವಷ್ಟು ತಾಕತ್ತಿಲ್ಲ, ಫಸ್ಟ್ ಇವ್ರಿಗೆ ಎಷ್ಟು ಸಿಕ್ಕರೆ ಸಾಕು ಅಂತ ಅವರು ನಮ್ಮ ಮಟ್ಟಕ್ಕೆ ಇಳಿದು ಇದನ್ನು ಹೇಳಿದರು. ಅಥವಾ ಅವರು ದೊಡ್ಡವರೆಲ್ಲ ಹಿಂಗೆ ಹೇಳ್ತಾರಲ್ಲ, ನಾವ್ಯಾಕೆ ಮಾಡಬಾರ್ದು ಅಂತ ನಾವು ಮಾಡೋದು ಗೊತ್ತಿಲ್ಲ, ಇದನ್ನು ಮಾಡಿಕೊಂಡಂತೂ ಬಂದುಬಿಟ್ಟಿವಿ. ಆದರೆ ಇವಾಗ ಬಿಂದು ರೂಪದಲ್ಲಿ ಕೂಡಬೇಕು ಅಂದರೆ ನಾವು ಪ್ರಯತ್ನನೂ ಮಾಡಿದ್ವಿ, ಆದರೆ ನಮಗಾಗ್ತಾ ಇಲ್ಲ.
ಏನೋ ಒಂದು ಸ್ವಲ್ಪ 1 ಗಂಟೆ ಕಳಿಬೇಕು ಯೋಗದಲ್ಲಿ ಅಂದ್ರೆ ಆಗ್ತಾ ಇಲ್ಲ ಅಣ್ಣವ್ರೆ. ನಮಗೆ ಬಿಂದು ಸಾರದಲ್ಲಿ ನಿಸ್ಸಂಕಲ್ಪದಲ್ಲಿ ನೀವು ಹೇಳ್ತೀರಿ ನಿಜ, ಕೂಡಕ್ಕಾಗ್ತಿಲ್ಲ ನಮಗೆ, ಅಷ್ಟು ಚಂಚಲ ಮನಸ್ಸಾಗ್ಬಿಟ್ಟಿದೆ. ನಾವು ಸುಮ್ಮನೆ ಕೂಡಕ್ಕೆ ಹೋದ್ರೆ ಅದು ಇನ್ನೇನೇನೋ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾವು ವಾರ್ತಾಲಾಪ ಮಾಡ್ತೀವಿ ಬಾಬಾರವ್ರ ಜೊತೆ. ಏನೋ ಸ್ವಲ್ಪ ಮಾತಾಡಿಕೊಂಡು, ಏನೋ ಒಂದಷ್ಟು ಹಾಡು ಹಾಕ್ಕೊಂಡು, ಏನೋ ಒಂದಷ್ಟು ಕಾಮೆಂಟ್ರಿ ಕೇಳಿಕೊಂಡು, ಏನೋ ನಮ್ಮದು ಮನಸ್ಸಿನ ಮಾತುಗಳನ್ನು ಹೇಳ್ಕೊಂಡು ಹಂಗೋ ಹಿಂಗೋ ಮಾಡಿ 1 ಗಂಟೆ ಒಗೆದು ಬಿಡ್ತೀವಿ ಅಣ್ಣವ್ರೆ. ಆವಾಗ ನಮಗೂ ಏನೋ ಒಂದು ಮಾಡಿದ್ವಿ ಅನ್ನೋ ಸಮಾಧಾನ. ಇಲ್ಲ ಅಂದರೆ 1 ಗಂಟೆ ನೀವು ಹೇಳ್ದಂಗೆ ಕೂಡೋದು ಆಗ್ತಾ ಇಲ್ಲ ಅಣ್ಣವ್ರೆ. ಆಮೇಲೆ ಇದು ಕೇಳೋಕೆಲ್ಲ ಚೆನ್ನಾಗಿದೆ, ಆದರೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ತುಂಬ ಇದೆ ನಮಗೆ. ಅವ್ರು ಹೇಳ್ತಾ ಇದ್ದಾರೆ ಏನೋ ಒಂದು ಮಾಡ್ತಾ ಹೋಗ್ತಾ ಇದೀವಿ, ಇಷ್ಟು ನಡೆದು ಬಿಟ್ಟಿದೆ ನಮ್ದು ಜಾತ್ರೆ, ಇಷ್ಟು ಸಾಕಲ್ವಾ, ಹೆಂಗೆ ಇದು ಪರಿಸ್ಥಿತಿ ಅಂತ ಕೇಳಿದ್ರು. ಪಾಪ ಮಾತೆ, ಒಂದು ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ನೀವೆಲ್ಲರೂ ಕೂಡ ನಿರಾಕಾರ ಸ್ಟೇಜಿಗೆ ಹೋಗ್ಲಿಕ್ಕೆ ಅರ್ಹರಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿರ್ಬೇಕು. ಇಲ್ಲ ನೀವಾದರೂ ಕೂಡ ಆ ನಿರಾಕಾರ ಸ್ಟೇಜಿಗೆ ಹೋಗೋ ಯೋಗ್ಯತೆ ನಮಗಿಲ್ಲ ಅಂತ ನೀವಾದರೂ ಅಂದುಕೊಂಡಿರಬೇಕು. ಎರಡರಲ್ಲಿ ಒಂದಾಗಿರುತ್ತೆ ಇಲ್ಲಿ. ಯಾವುದಿದ್ರಲ್ಲಿ ಕಷ್ಟ ಇದೆ ಹೇಳಿ? ಯಾವುದು ಬ್ರಹ್ಮ ಮಾಡಿದ್ರು, ಯಾವುದು ಮಮ್ಮ ಮಾಡಿದ್ರು, ಅದನ್ನೇ ತಾನೇ ನಾವು ಮಾಡಬೇಕು. ಬ್ರಹ್ಮ ಮಮ್ಮಾರವರು ಮಾಡಿಲ್ಲದನ್ನ ಯಾರೋ ಹೇಳ್ತಾರೆ ಅಂದ್ರೆ ಅವ್ರು ಬೇಕಾದವ್ರಾಗಿರ್ಲಿ, ಯಾಕೆ ಮಾಡಬೇಕು ಅಂತ ನಾನು ಕೇಳೋದು. ನಿಮ್ಮನ್ನು ಮೆಚ್ಚಕ್ಕಾದ್ರೂ ಹೇಳ್ರಿ, ನಿಮ್ಮ ಸಮಾಧಾನಕ್ಕಾದ್ರೂ ಹೇಳಿ. ಬ್ರಹ್ಮ ಮಾಡಿದ್ರ, ಮಮ್ಮ ಮಾಡಿದ್ರ, ಅಷ್ಟು ನೋಡ್ಕೊಳ್ಳಿ ಸಾಕು, ಗೊತ್ತಾಗ್ಬಿಡುತ್ತೆ ಏನು ಮಾಡಬೇಕು ಅಂತ. ಕಷ್ಟ ಏನು ಕಷ್ಟ ಇದೆ ಹೇಳಿ ಇದರಲ್ಲಿ? ಯಾವುದು ನೀನಾಗಿದೆಯೋ, ಯಾವುದು ಈಗಾಗಲೇ ನಿನ್ನ ಒಳಗಡೆ ಇದೆಯೋ, ಅದು ನನ್ನ ಒಳಗಡೆ ಇದೆ ಅಂತ ಅಂದ್ಕೊಳ್ಳೋದು ಕಷ್ಟ. ಅಂದರೆ ಇನ್ನೇನು ಮಾಡೋಣ ನಾವು? ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗಡೆ 1 ಕೋಟಿ ರೂಪಾಯಿ ಇದೆ. ನೀವು ಒಂದೊಂದು ಹೊತ್ತು ಊಟಕ್ಕೂ ಕೂಡ ಬಡದಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಇದೆ. ಈ ATM ಕಾರ್ಡ್ ತೊಗೊಂಡೋಗಿ ಪಾಸ್ವರ್ಡ್ ಒಡೆದು ಬಿಟ್ಟು ತಕ್ಕೊಂಡು ನೀವು ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಯ್ಯೋ, ಈ ಲಿಂಗರಾಜಣ್ಣವ್ರಿಗೆ ನಾವು ತಲೆ ಕೆಟ್ಟಿರ್ಬೇಕು ಬಿಡ್ರಿ ಅಂತ ಆ ATM ಕಾರ್ಡ್ ತೊಗೊಂಡೋಗಿ ಜೀರಿಗೆ ಡಬ್ಬಿಯಲ್ಲಿ ಹಾಕ್ತೀರಿ. ಮತ್ತೆ ಅದೇ ಒಂದೊಂದು ಊಟಕ್ಕೂ ಕಷ್ಟಪಡ್ತಾ ಹೋಗ್ತೀರಿ. ನಾನು ಪಾಸ್ವರ್ಡು ಕೊಟ್ಟಿರ್ತೀನಿ, ಅದನ್ನು ಮರೆತು ಹೋಗ್ತೀರಿ. ಹಂಗೆ ಕಷ್ಟಪಡ್ತಾ ಇರ್ತೀರಿ. ಅಷ್ಟು ಬ್ಯಾಂಕಿಗೆ ಹೋಗಿ ಅಷ್ಟು ಟೈಮ್ ಎಲ್ಲ ಐತೆ ನಮಗೆ, ಹೋಗಿ ಚೆಕ್ ಮಾಡ್ಕೊಂಡು ಬರೋಕೆ ನಾನು ಯಾವಾಗ ಜಮಾ ಮಾಡೀನಿ ಅಂತ ನನ್ನ ಹತ್ರ ಇರುತ್ತೆ ಅದು. ಇವರು 1 ಕೋಟಿ ರೂಪಾಯಿ ಹೇಳ್ತಾರೆ, ಏನೋ 1,000, 5,000, 10,000 ಅಂದ್ರೆ ನಂಬಬಹುದು, ಯಾವಾಗ ಹಾಕಿದ್ನೇನೋ ಅಂತ. 1 ಕೋಟಿ ರೂಪಾಯಿ ಹೇಳ್ತಾ ಇದ್ದಾರೆ ಇವರು. ಇದೆಲ್ಲ ನಂಬೋ ಮಾತೇ ಅಲ್ಲ. ಅದಕ್ಕಾಗಿ ಟೈಮ್ ಕೊಟ್ಟು ಸುಮ್ಮನೆ ಲಿಂಗರಾಜಣ್ಣವ್ರ ಮಾತು ಕೇಳಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಅದನ್ನು ತೊಗೊಂಡೋಗಿ ಜೀರಿಗೆ ಡಬ್ಬಾಗ ಹಾಕಿದ್ರು, ಪಾಸ್ವರ್ಡು ಮರೆತರು. ಮತ್ತೆ ಅದೇ ಬೇಡೋದು ಕಾಡೋದು ನಡೀತು. ನಾನು ಮತ್ತೆ ಹೋಗಿ ಕೇಳ್ತೀನಿ, ಅಕ್ಕವ್ರೆ ಏನು ಮಾಡಿದ್ರಿ ಕಾರ್ಡು? ಹೋಗಿ ಬರ್ಬೇಕಲ್ವ ಒಂದ್ಸಲಿ ನೀವು. ನಿಮ್ಮ ಅಕೌಂಟಲ್ಲೇ 1 ಕೋಟಿ ರೂಪಾಯಿ ಇದೆ ಅಕ್ಕವ್ರೆ, ಹೋಗಿ ಒಂದ್ಸಲಿ. ಪಾಸ್ವರ್ಡ್ ಕೊಟ್ಟಿನಲ್ಲ. ಇಲ್ಲ ಅಣ್ಣವ್ರೆ, ಪಾಸ್ವರ್ಡೇ ಹೋಗ್ಬಿಟ್ಟೈತಿ, ಮರೆತು ಹೋಗ್ಬಿಟ್ಟಿದ್ದೀನಿ, ನಾನು ಹೋಗ್ಲಿಲ್ಲ ಅಣ್ಣವ್ರೆ. ಸರಿ ಅಣ್ಣವ್ರೆ, ಈ ಸರಿ ಹೋಗ್ತೀನಿ. ಮತ್ತೆ ATM ಕಾರ್ಡ್ ತೊಗೊಂಡು ಯಾಕೋ ಲಿಂಗರಾಜ್ ಅಣ್ಣವ್ರಂತೂ ಬಿಡ್ತಾ ಇಲ್ಲ, ಒಂದ್ಸಲ ಹೋಗೋಣ ಅಂತ ಹೊಂಟ್ರು. ಅಲ್ಲಿ ದಾರಿಯಲ್ಲೂ ಇನ್ನೊಬ್ಬರು ಮಾತೆ ಸಿಕ್ಕರು. ಏನು ಹಿಂಗಂತೆ ಅಣ್ಣವ್ರು ಬಂದಿದ್ರು. ಅವ್ರು ಏನೋ 1 ಕೋಟಿ ರೂಪಾಯಿ ನಿಮ್ಮ ಅಕೌಂಟಲ್ಲಿದೆ, ಹೋಗಿ ತೊಗೊಳ್ರಿ ಅಂತೇಳಿ ATM ಕಾರ್ಡು ಕೊಟ್ಟಿದ್ದಾರೆ. ಅಯ್ಯೋ, ಆ ಲಿಂಗರಾಜ್ ಅಣ್ಣವ್ರ ಮಾತೇನು ಕೇಳ್ತೀಯ ನೀನು? ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಹೇಳ್ಕಂತ ಕೂಡ್ತಾರೆ. ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊ, ನಿನ್ನ ಮುಖ ನೋಡ್ಕೊ. 1 ಕೋಟಿ ರೂಪಾಯಿ ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಅವ್ರೇನೋ ಜೋಕ್ ಮಾಡಿರ್ತಾರೆ, ನೀನು ಅದನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು, ಏನೋ ನಡಿ ಮೊದಲು ಕೆಲಸ ನೋಡು ಅಂತ ಹೇಳಿಬಿಟ್ರು. ಮತ್ತೆ ವಾಪಸ್ ಬಂತು ಮಾತೆ. ಮತ್ತೆ ಅದೇ ಜೀವನ ಮಾಡ್ತಾ ಹೋಯಿತು. ಮತ್ತೆ 5 ವರ್ಷ ಕಳೆದೋಯ್ತು ಹಿಂಗೆ. ಅವಾಗ ಏನು ಮಾಡ್ತಾ ಇದ್ದೀರಿ ನೀವು? ಇನ್ನೂ ಹಿಂಗೆ ಇದ್ದೀರಲ್ಲ. ಮತ್ತೆ ಅದೇ ಹಸಿದ ಹೊಟ್ಟೆ, ಅದೇ ಬಡದಾಟ, ಅದೇ ಜಂಜಾಟದಲ್ಲಿ ಬಿದ್ದಿದ್ದೀರಲ್ಲ. ATM ಕೊಟ್ಟು ಪಾಸ್ವರ್ಡ್ ಕೊಟ್ಟು ಮತ್ತೆ 2 ಸಾರಿಗೆ ಬಂದು ಹೇಳಿದ್ರು, ಇಲ್ಲ ಅಣ್ಣವ್ರೆ ನಾನು ಹೊರಟು ಬಿಟ್ಟಿದ್ದೆ, ಯಾರೋ ದಾರಿಯಲ್ಲಿ ಸಿಕ್ಕಿ ಹಿಂಗೆ ಹೇಳ್ಬಿಟ್ರು, ವಾಪಸ್ ಬಂದ್ಬಿಟ್ಟೆ ನಾನು. ಅಮ್ಮ ತಾಯಿ ನಡಿ.
ನಡಿ ಹೋಗೋಣ. ATM ಕಾರ್ಡ್ ಕೊಡು, ಮಷೀನಿಗೆ ಹಾಕು, ಜಸ್ಟ್ ಪಾಸ್ವರ್ಡ್ ಹೊಡಿ, ಏನೂ ಮಾಡಬೇಕಾಗಿಲ್ಲ. ಪಾಸ್ವರ್ಡ್ ಕೊಟ್ಟಿದ್ದೀನಿ ನೋಡಿ. ನೋಡಿದ್ರೆ 1 ಕೋಟಿ ರೂಪಾಯಿ ತೋರಿಸ್ತಾ ಇದೆ. ನಿನ್ನ ಅಕೌಂಟಲ್ಲಿ ಇರೋ ಒಂದು ಅಮೌಂಟ್ ನೀನು ನಂಬಕ್ಕೆ ರೆಡಿ ಇಲ್ಲ ಅಂದರೆ ನೀನೇ ಹಾಕಬೇಕಂತ ಏನಿದೆ ಅದು? ನಿನಗೆ ಅಪ್ಪ ಇರ್ಬೋದು, ನಿನ್ನ ತಾತಂದಿರ್ಬೋದು, ನಿನ್ನ ಪಿತ್ರಾರ್ಜಿತ ಇರ್ಬೋದು, ಪೂರ್ವಾರ್ಜಿತ ಇರ್ಬೋದು, ಯಾವುದಾದ್ರೂ ನಿನಗೆ ಚೆಕ್ ಮಾಡೋಕ್ಕೇನು ಕಷ್ಟ ಇತ್ತು ನಿನಗೆ? ಅಂದರೆ ಎಷ್ಟು ಸಣ್ಣ ಮಿಸ್ಟೇಕ್ಗಳಿಂದ ಎಷ್ಟು ದೊಡ್ಡ ಲಾಸ್ಗಳನ್ನು ನಾವು ಮಾಡ್ಕೊಳ್ತೀವಿ. ಹಾಗೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾನು ಆತ್ಮ ಅಂತ ಗೊತ್ತಿರಲಿಲ್ಲ, ಗೊತ್ತಾಯಿತು. ಆತ್ಮ ಅನ್ನೋದನ್ನು ನಂಬಿಬಿಟ್ವಿ ನಾವು. ಆದರೆ ಆತ್ಮದ ಒಳಗಡೆ ಏನು ಕೆಪ್ಯಾಸಿಟಿ ಇದೆ ಅದ್ರ ಕಡೆಗೆ ಸ್ವಲ್ಪ ಗಮನ ಕಡಿ, ಅದ್ರ ಹತ್ರ ಹೋಗಿ ಅಂದ್ರೆ ಇನ್ನೂ ನಂಬಿಲ್ಲ ನಾವ್ಯಾರು. ಅಯ್ಯೋ, ಈ ಲಿಂಗರಾಜಣ್ಣವ್ರ ಮಾತು ಕೇಳಿಕೊಂಡು ಗಂಟೆಗಟ್ಟಲೆ ನಿರಾಕಾರ ನಿರಾಕಾರ ಬಿಂದು ಬಿಂದು ಅಂತ ಕೂತ್ಕೊಂಡ್ರೆ ನಮಗೇನು ಊಟ ಮಾಡೋಕ್ಕೆ ಬಂದೀತ? ಜೀವನ ನಡೆದೀತ? ಏನು ಎಲ್ಲ ಬಿಡಕ್ಕೆ ನಾವೇನು ಇರ್ಬಿ ಥರ ಒರೆಸ್ಕೊಂಡು ಸಾಯಕ್ಕಾಗತ್ತಾ? ನಾಳೆ ನಮಗೂ ಏನಾದರೂ ಆದ್ರೆ ಬೇಕಲ್ಲ ಹಾಸ್ಪಿಟ್ಲಿಗೆ. ಈ ಲಿಂಗರಾಜಣ್ಣನ ಮಾತು ಕಟ್ಕೊಂಡು ನಾನು ಯೋಗ ಕೂತ್ಕೊಂಡ್ರೆ ಆಗುತ್ತಾ ಕೆಲಸ? ನಡಿ ನಡಿ ಅಂತ ಕೆಲಸಕ್ಕೆ ಹೋಗೋದಷ್ಟೇ. ಮಾಡಿ ಕೆಲಸ ಬೇಡ ಅಂತ ಹೇಳಲ್ತಾ ಇಲ್ಲ. ಮಾಡುವ ಗಂಟೆ ಏನು ಸಮಯ ಕೊಡ್ತೀರ ಅದನ್ನು ಪರ್ಫೆಕ್ಟಾಗಿ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಡ್ರಾಮಾ ಅನುಸಾರ ನೀವು ಏನು ಮಾಡಬೇಕು ಅದನ್ನು ಮಾಡಿ. ಯಾರು ಉದ್ಯೋಗ ಬಿಟ್ಟು ಎಲ್ಲರೂ ಕೂಡ ಕಂಪ್ಲೀಟಾಗಿ ಬ್ರಹ್ಮಂತರ ಮಮ್ಮಂತರ ಬಿಟ್ಟು 24/7 ಯೋಗದಲ್ಲಿ ಧ್ಯಾನದಲ್ಲೇ ಮುಳುಗ್ತೀವಿ ಅಂತ ಪಾತ್ರ ಎಲ್ರದ್ದು ಇರಲ್ಲ. ಕೆಲವರು ಸಂಸಾರದಲ್ಲಿರ್ಬೋದು, ಕೆಲವರು ಸೆಂಟ್ರಲ್ಲಿರ್ಬೋದು, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈಗೇನು ಮಾಡ್ಕೊಂಡು ಹೊಂಟ್ರಿ ಇಷ್ಟೇ ಮಾಡಿ, ನಾನು ಜಾಸ್ತಿನೂ ಮಾಡಿ ಅಂತ ಹೇಳಲ್ಲ. ರುಚಿ ಸಿಗೋವರೆಗೂ ನೀವು ಜಾಸ್ತಿ ಮಾಡೋಕ್ಕಾಗಲ್ಲ. ರುಚಿ ಸಿಕ್ಕ ಮೇಲೆ ನೀವೇ ಎಲ್ಲ ಬಿಡ್ತಾ ಹೋಗ್ತೀರಿ. ನನಗೆ ಸಿಕ್ಕಿದೆ, ನನಗೆ ಹುಚ್ಚಿಡ್ದಿದ್ದೆ, ನಾನು ಬಿಟ್ಟಿದ್ದೀನಿ. ಹಾಗೆ ನಿಮಗೂ ಒಂದು ದಿನ ಹುಚ್ಚಿಡಿಯುತ್ತೆ, ನಿಮಗೂ ಒಂದು ದಿನ ರುಚಿ ಎತ್ತಿದ್ರೆ ನೀವು ಬಿಡ್ತೀರಿ. ಅದನ್ನು ಯಾರೂ ಬಿಡಿಸ್ಬೇಕಾಗಿಲ್ಲ, ಬಿಡಿಸೋಕ್ಕಾಗೋದೇ ಇಲ್ಲ. ಇದು ಬಲಾತ್ಕಾರ ಅಥವಾ ಬಲವಂತ ಮಾಡಲಿಕ್ಕಾಗಲ್ಲ ಇದನ್ನು. ಆದರೆ ನಾನು ಹೇಳ್ತಾ ಇರೋದೇನು ಅಂದರೆ, ಹೆಂಗೂ ಈಗ ಬಾಬರವ್ರ ಮಕ್ಕಳಾಗಿದ್ದೀರಿ, ಹೆಂಗೂ ಈಗ ಶ್ರೀಮತ ಫಾಲೋ ಮಾಡ್ತಾ ಇದ್ರಿ, ಹೆಂಗೂ ಒಂದಷ್ಟು ಯೋಗಕ್ಕೆ ಟೈಮ್ ಕೊಟ್ಟೇ ಇದ್ರಿ, ಜ್ಞಾನಕ್ಕೆ ಟೈಮ್ ಕೊಟ್ಟೇ ಇದ್ರಿ. ದಿನಕ್ಕೆ ಕನಿಷ್ಠ ಅಂದರೆ 2-3 ಗಂಟೆ ನೀವು ಇದರಲ್ಲಿ ತೊಡಗಿಸ್ಕೊತೀರಿ. ಯಾವುದೋ ರೂಪದಲ್ಲಿ ಒಂದು ಕ್ಲಾಸ್ ಕೇಳೋದಿರ್ಬೋದು, ಒಂದು ಅರ್ಧ ಗಂಟೆ 1 ಗಂಟೆ ಯೋಗ ಮಾಡೋದಿರ್ಬೋದು, ನುಮಾಶ್ಯಾಮ ಯೋಗ ಇರ್ಬೋದು, ಅಮೃತ ವೇಳೆ ಇರ್ಬೋದು, ಆಗಾಗ 1 ನಿಮಿಷ 2 ನಿಮಿಷ ಮಾಡೋದಿರ್ಬೋದು, ಇಲ್ಲ ಯಾರದೋ ಜೊತೆ ಫೋನಲ್ಲಿ ಬಾಬರವ್ರ ಬಗ್ಗೆ ಮಾತಾಡೋದಿರ್ಬೋದು. ಯಾವುದೋ ಒಂದು ರೂಪದಲ್ಲಿ ದಿನಕ್ಕೊಂದು 2-3 ಗಂಟೆ 4 ಗಂಟೆ ನಾವು ಲೈಫಿಗೆ ಕೊಟ್ಟಿರ್ತೀವಿ. ಅದು ಫೋನಲ್ಲಿ ಮಾತಾಡಿ ಆದರೂ ಸರಿ, ಕ್ಲಾಸ್ ಕೇಳಿ ಆದರೂ ಸರಿ, ಹಾಡು ಕೇಳಿ ಆದರೂ ಸರಿ, ಯಾವುದೋ ಒಂದು ರೂಪದಲ್ಲಿ ಕೊಟ್ಟಿರ್ತೀರಿ. ಅಷ್ಟೇ ಸಮಯವನ್ನು ಪರ್ಫೆಕ್ಟಾಗಿ ಹಾಕಿ ಅಂತ ನಾನು ಹೇಳ್ತಾರೆ. ಸುಮ್ಮನೆ ಹೆಂಗೋ ಟೈಮ್ ಪಾಸ್ ಮಾಡೋ ಥರ ಮಾಡಬೇಡಿ. ಆ ಟೈಮ್ ಇಲ್ಲ. ಈಗ ನೀವು 1 ಗಂಟೆ ಕೊಡ್ತೀರ ಒಂದು ದಿನಕ್ಕೆ, ನಿಮಗೆ ಎಷ್ಟಾಗುತ್ತೆ ಹೇಳಿ? ಒಂದು ದಿನಕ್ಕೆ 1 ಗಂಟೆ ಕೊಡೋಕ್ಕಾಗತ್ತಾ? ಪರ್ಫೆಕ್ಟಾಗಿ ಕೊಡಿ. 2 ಗಂಟೆ ಕೊಡ್ತೀರಾ? ಪರ್ಫೆಕ್ಟಾಗಿ ಕೊಡಿ. ಈಗ ನೀರು ಬರಬೇಕು ಅಂದರೆ ಬೋರ್ವೆಲ್ ಒಂದೇ ಜಾಗದಲ್ಲಿ 1 ಅಡಿ ತೋಡ್ಬಿಟ್ಟೆ, ಮತ್ತೆ ಇಲ್ಲಿ ತೆಗೆದುಬಿಟ್ಟೆ, ಇನ್ನೊಂದು ಅಡಿ ಇನ್ನೊಂದು ಕಡೆ ತೋಡ್ತೀನಿ, ಮತ್ತೊಂದು ಅಡಿ ಮತ್ತೊಂದು ಕಡೆ ತೋಡ್ತೀನಿ, ಹಿಂಗೆ ಹೊಲದ ತುಂಬ ನೀವು ರಂಧ್ರಗಳನ್ನು ಕೊರಿತಾ ಕೂತ್ಕೊಂಡ್ರೆ ನೀರೇನು ಸಿಕ್ಕಲ್ಲ, ಪರಿಶ್ರಮ ಆಗುತ್ತೆ. ಅದೇ ನೀರು ಬರಬೇಕಂದ್ರೆ 1 ಅಡಿ ತೋಡಿ ದಿನಕ್ಕೆ ಪರವಾಗಿಲ್ಲ. ಆದರೆ ಅದೇ ತೋಡಿದ ಜಾಗದಲ್ಲಿ ತೋಡ್ತಾ ಹೋಗಿ ಒಂದು ದಿನ ಜಲಿ ಸಿಗುತ್ತೆ. ಆ ಜಲಿ ಹತ್ತಿದ ಮೇಲೆ ನಿಮ್ಮ ಪರಿಶ್ರಮ ಎಲ್ಲವೂ ಕೂಡ ಹೋಗಿಬಿಟ್ಟು ಖುಷಿಯಲ್ಲಿ ತೇಲಾಡ್ತೀರಿ. ಹಾಗೆ ನೀವು ಆತ್ಮ ಅಂತ ಹೇಳಿದರೆ ನಿಮ್ಮ ಒಳಗಡೆ ಎಂಥ ಶಕ್ತಿ ಇದೆ ಅಂದರೆ ನೀವು ಸಾರದಲ್ಲಿ ಬರಬೇಕಾಗತ್ತೆ. ನಿಮ್ಮ ಸ್ಮೃತಿ ಸ್ವರೂಪರಾಗಬೇಕಾಗುತ್ತೆ. ನೀವು ಆತ್ಮದ ಸ್ಮೃತಿ ಸ್ವರೂಪರಾಗಬೇಕು ಅಂದರೆ ಈ ಹೊರಗಡೆ ಇರತಕ್ಕಂಥ ಸ್ಥೂಲ ಸೂಕ್ಷ್ಮ ಎಲ್ಲವನ್ನ ಮರೆತು ಆತ್ಮದ ಮೇಲೆ ನಿಶ್ಚಯ ಇಟ್ಟು, ಈ ಜಗತ್ತಿನ ಎಲ್ಲ ಸ್ಥೂಲ ಸೂಕ್ಷ್ಮ ಶಕ್ತಿಗಳಿಗಿಂತ 1000 ಪಟ್ಟು ಶಕ್ತಿ ನನ್ನ ಆತ್ಮನೊಳಗಡೆ ಇದೆ ಎನ್ನುವ ನಿಶ್ಚಯವನ್ನು ಇಟ್ಟು, ಆ ಆತ್ಮದ ಶಕ್ತಿಯ ಅನುಭೂತಿ ಆಗುವವರೆಗೆ ಡೆಪ್ತಲ್ಲಿ ರಂಧ್ರ ಕೊರಿತಾ ಹೋಗಿ ಒಂದೇ ದಿನಕ್ಕೆ ನೀರು ಸಿಗಲ್ಲ, ಒಂದು ದಿನ ಸಿಗುತ್ತೆ. ಹಾಗೆ ಬ್ರಹ್ಮ ಮಮ್ಮಾರವರು ಕೂಡ ಅದೇ ಕೆಲಸ ಮಾಡಿದರು. ವರುಷಾನುಗಟ್ಟಲೆ ಕುಳಿತು ತಪಸ್ಸು ಮಾಡಿದರು. ದಿನಕ್ಕೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಅವರು ಬೆಟ್ಟದ ಮೇಲೆ ಕೊಯ್ದರು ರಂಧ್ರವನ್ನು. ಆದರೆ ನಮಗೆ ಹಂಗಿಲ್ಲ, ಮೃದುವಾದ ಭೂಮಿ ಇದೆ, ಅಷ್ಟೆಲ್ಲ ದಾದಿಗಳ ಅನುಭವ, ಬ್ರಹ್ಮ ಮಮ್ಮಾರವರ ಮಾರ್ಗದರ್ಶನ, ಇಷ್ಟು ಸುದೀರ್ಘ ಕಾಲ ಶಿವಬಾಬರವರ ಡೈರೆಕ್ಷನ್, ಇಷ್ಟು ದೊಡ್ಡ ಯಜ್ಞ ಪರಿವಾರ, ನಮ್ಮದು ಹದವಾದ ಭೂಮಿಯಾಗಿದೆ.
ಜಸ್ಟ್ ಹಿಂಗೆ ಅಗದ್ರೆ ಸಾಕು, ರಂಧ್ರ ಕೊರಿತಾ 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 ಹೋಗುತ್ತೆ, ಬೇಗ ನೀರು ಸಿಗುತ್ತೆ ನಮಗೆ. ಆದರೆ ಸ್ವಲ್ಪ ಪ್ರಯತ್ನ ಪಡೋದಿಲ್ಲ ನಾವು, ಸ್ವಲ್ಪ ಪಟ್ಟರೆ ಸಾಕು. ಒಂದು ಅರ್ಥ ಮಾಡ್ಕೊಳ್ಳಿ, ನೀವಿಷ್ಟು ದಿನಗಳಿಂದ ಇದನ್ನು ಮಾಡ್ತಾ ಬಂದೀವಿ, ಅದನ್ನು ಮಾಡಿ, ನಾನೇನು ಮಾಡೋಕ್ಕಾಗಲ್ಲ. ಒಂದು ಯೋಚನೆ ಮಾಡಿ, ಯಾವತ್ತಾದರೂ ಬ್ರಹ್ಮ ಬಾಬಾ ಅಥವಾ ಶಿವಬಾಬರವರು ಎಷ್ಟು ಮುರಳಿ ಕೇಳ್ತಿರಲ್ಲ, ಅವ್ಯಕ್ತ ಮುರಳಿ, ಸಾಕಾರ ಮುರಳಿ, ನಿಮಗೆ ಹುಷಾರಿಲ್ಲ ಅಂತಂದರೆ ನೀವು 21 ದಿನ ಹಿಂಗೆ ಮಾಡಿ ಅಂತ ಒಂದು ಮುರಳಿ ತೋರಿಸಿ ನನಗೆ. ನೀವು ಈ ಥರ ನೀರಿಟ್ಟು ನೀರು ಕುಡಿದ್ಬಿಟ್ರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿರೋ ಒಂದು ಮುರಳಿ ತೋರಿಸಿ ನನಗೆ. ಅವರು ಹೇಳ್ತಾ ಇರೋದೇನು, ನಾವು ಮಾಡ್ತಿರೋದೇನು? ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಮುಗಿದೋಗಿದೆ. ಏನೋ ಒಂದು ತಾಪತ್ರಯ ಬಂದಾಗ ನಾವು ಉಳ್ಕೊಳ್ಬೇಕು, ಬೇರೆ ದಾರಿ ಗೊತ್ತಿರಲಿಲ್ಲ. ಅವತ್ತು ಜೀವನ ಅಂದರೆ ಏನೋ ಗೊತ್ತಿಲ್ಲ. ಜೀವನ ಅಂದರೆ ಬದುಕು, ಬದುಕು ಅಂದರೆ ಸಮಾಜ, ಸಮಾಜ ಸಂಬಂಧ, ಶರೀರ, ಇಷ್ಟು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ ನಮಗೆ. ಅವತ್ತು ಶರೀರಕ್ಕೆ ತೊಂದರೆ ಆದಾಗಲೂ ಓಡೋದು, ಸಂಬಂಧಗಳಿಗೆ ತೊಂದರೆ ಆದರೂ ಓಡೋದು, ಆರ್ಥಿಕವಾಗಿ ತೊಂದರೆ ಆದರೂ ಓಡೋದು, ಯಾರ್ದೋ ಕಾಲ ಹಿಡಿಯೋದು, ಅವರೇನೋ ಹೇಳೋದು, ಬಂದ ಆ ವ್ರತವನ್ನು ಒಂದಷ್ಟು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಮಾಡೋದು, ಅದು ಫಲ ಸಿಕ್ಕರು ಜೈ ಅನ್ನೋದು, ಸಿಕ್ಕಿಲ್ಲ ಅಂದರೂ ಬೇಡ್ಕೊಂತ ಬೇಡ್ಕೊಂತ ನಂಬ್ಕೊಂತ ಮರ್ಕೊಂತ ಬಂದು ಬಿಡೋದು. ಇದು ಭಕ್ತಿ ಮಾರ್ಗ, ಭಾವನೆಯಲ್ಲಿ ತೇಲಾಡೋದು. ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಅದೇ ಅಂತಿಮದಲ್ಲಿ ಮತ್ತೆ ನಾವೀಗ ಅದೇ ಭಕ್ತಿಯನ್ನು ಮಾಡಬೇಕಾ? ಆ ಭಕ್ತಿ ಮಾಡಲಿಕ್ಕೆ ಈ ಜ್ಞಾನ ಮಾರ್ಗಕ್ಕೆ ಬರಬೇಕಾ? ಇದನ್ನು ಮಾಡಿಸ್ಲಿಕ್ಕೆ ಪರಮಾತ್ಮ ಅಲ್ಲಿಂದ ಬರಬೇಕಾಗಿತ್ತು, ಪರಮಧಾಮದಿಂದ. ಇದನ್ನು ಇಲ್ಲಿ ತನಕ ಯಾರೂ ಹೇಳೇ ಇಲ್ವ ನಮಗೆ? ಹಂಗಂದ್ರೆ ಎಷ್ಟು ವ್ರತ ಮಾಡಿಲ್ಲ ನಾವು? ಯಾವ ಮುರಳಿಯಲ್ಲಿ ಹೇಳಿದ್ದಾರೆ ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿ, ಹಿಂಗಾಗತ್ತೆ, ಸಂಬಂಧಗಳು ಸರಿ ಹೋಗುತ್ತೆ, ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ? ಎಷ್ಟು ದಿನ, ಎಲ್ಲಿಯ ತನಕ, ಎಲ್ಲಿದ್ದೀವಿ ನಾವೀಗ? ಕಾಲನ ಮೃತ್ಯುವಿನ ಬಾಯಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತ ಬಾಬರವರು ಹೇಳ್ತಿದ್ದಾರೆ. ಬೆಂಕಿ ಬೀಳೋದಿದೆ ಅಂತ ಹೇಳ್ತಿದ್ದಾರೆ, ಮಣ್ಣಲ್ಲಿ ಮಣ್ಣಾಗೋರಿದಿರಿ ಅಂತ ಹೇಳ್ತಿದ್ದಾರೆ. ಬೇಗ ಅಶರೀರಿಯಾಗಿ, ವಿದೇಹಿಯಾಗಿ, ಬಿಂದು ಆಗಿ ಸಾರದಲ್ಲಿ ಬನ್ನಿ ಅಂದರೆ ಇನ್ನೂ ಈ ಹುಡುಗಾಟಗಳು ಮಾಡಿಕೊಂಡು ಕೂಡ್ತೀನಿ ಅಂದರೆ ಬ್ರಹ್ಮ ಮಾಡಬೇಕಾಗಿತ್ತಲ್ಲ ಯಾರ ಮೇಲಾದರೂ ಈ ಪ್ರಯೋಗಗಳನ್ನು? ಮಮ್ಮರವ್ರನ್ನ ಉಳಿಸ್ಕೋಬೇಕಾಗಿತ್ತಲ್ಲ, ಅವಶ್ಯಕತೆ ಇತ್ತಲ್ಲ ಆ ಟೈಮಲ್ಲಿ. ಮಮ್ಮಾರವ್ರಿಗಿಂತ ನಮ್ಮ ಜೀವನ ಅವಶ್ಯಕತೆ ಇದೆಯಾ ಈ ಜಗತ್ತಿಗೆ? ಮಮ್ಮಾರವ್ರಿಗಿಂತ ಜ್ಞಾನ ನಮ್ಮಲ್ಲಿದೆಯಾ? ಮಮ್ಮಾರವ್ರಿಗಿಂತ ಯೋಗ ನಮ್ಮಲ್ಲಿದೆಯಾ? ಮತ್ತು ಬ್ರಹ್ಮಹಾರವರು ಸ್ವತಃ ಅವ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು, ಸ್ವತಃ ಅವ್ರ ಮಗನಿಗೆ ನೀರು ಕೊಟ್ಟು ಉಳಿಸ್ಕೋಬೇಕಾಗಿತ್ತು. ಎಷ್ಟು ಹುಚ್ಚುತನದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ನಾವು ಹೋಗ್ತಿದ್ದೀವಿ. ನಾನು ಯಾರಿಗೂ ಕೂಡ ಬ್ಲೇಮ್ ಮಾಡಬೇಕು ಅಂತೆಲ್ಲ, ಇವಾಗಲಾದರೂ ಎಚ್ಚೆತ್ತುಕೊಳ್ಬೇಕಲ್ಲ. ಭಾವನಾತ್ಮಕವಾಗಿ ಆಟಗಳನ್ನು ಆಡ್ತಾರೆ ಅಂತಂದರೆ ಅವರಿಗೆ ಜನ ಮನ್ನಣೆ ಸಿಗ್ತಾ ಇದೆ, ಜನ ಅದಕ್ಕೆ ಬೇಕಾಗಿದೆ, ಜನ ಅದನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಪಾಪ ಅವ್ರು ಇವ್ರ ಸ್ಟೇಜ್ ಇಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರು ಹೇಳ್ತಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡೋದು ಬೇಡ. ನಾವು ಏನು ಕೇಳ್ತೀವಿ ಅದನ್ನ ತಾನೇ ಅವ್ರು ಹೇಳ್ತಾರೆ. ನಾವು ಕೇಳೋದೇ ಇದನ್ನು ಅಂತಂದಾಗ ಅವ್ರು ಅದನ್ನೇ ಹೇಳಬೇಕಾಗತ್ತೆ. ಯಾಕಂದ್ರೆ ಬೇರೆ ಏನಾದರೂ ಹೇಳಿದ್ರೆ ಕೇಳೋದು ಇಲ್ವಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ ಅಂತ ನೀವು ಕೂತ್ಕೊಂಡಾಗ ನೀವು ಕೇಳೋ ಪ್ರಶ್ನೆ ಏನು, ಬರೀ ಅದರದ್ದೇ ಅಂದಮೇಲೆ ಅವರು ಅದಕ್ಕೆ ಉತ್ತರ ಕೊಟ್ಕೊತ ಹೋಗಬೇಕಾಗತ್ತೆ. ಈಗ ಅವರು ಸಾವಿರಾರು ಲಕ್ಷಾಂತರ ಜನನ ಭೇಟಿಯಾದಾಗ ಆ ಲಕ್ಷಾಂತರ ಜನರಲ್ಲಿ ಒಬ್ಬರು ಕೂಡ ಕೇಳೋದಿಲ್ಲ ನಾನು ನಿರಾಕಾರಿ ಆಗೋದೆಂಗೆ, ನಾನು ವಿದೇಹಿ ಆಗೋದೆಂಗೆ, ನಾನು ಸಾರದಲ್ಲಿ ಬರೋದೆಂಗೆ ಅಂತ ಒಬ್ಬ ಪುಣ್ಯಾತ್ಮನೂ ಪ್ರಶ್ನೆ ಕೇಳಲ್ಲ. ಅವ್ರಿಗೆ ಕೇಳೋದೆಲ್ಲ ಬರೀ ಅಂಥ ಪ್ರಶ್ನೆಗಳೇ. ನಮ್ಮ ಮನೇಲಿ ಹಿಂಗಾಯಿತು, ನಮ್ಮ ವ್ಯವಹಾರದಲ್ಲಿ ಹಂಗಾಯಿತು, ನಮ್ಮ ಆಫೀಸಲ್ಲಿ ಹಿಂಗಾಯಿತು, ನನ್ನ ಆರೋಗ್ಯದಲ್ಲಿ ಹಿಂಗಾಯಿತು ಅಂದಾಗ ಅದಕ್ಕೆ ಪರಿಹಾರ ಅಂತೇಳಿ ಸುಮ್ಮನೆ ಸಮಾಧಾನಕ್ಕೆ ಪಬ್ಲಿಕ್ಕಲ್ಲಿ ಇನ್ನೇನು ಹೇಳೋಕ್ಕಾಗತ್ತೆ? ಅವರು ಏನೋ ಒಂದು ಮಾಡಿ. ಈಗ ಪರಿವಾರದಲ್ಲಿ ಇರೋರಿಗೆ ಯಾರಿಗೋ ಒಬ್ರಿಗೆ ಏನಾದರೂ ಆಯಿತು, ಹೆಚ್ಚು ಇದು ಎಲ್ಲಿಂದ ಬಂತು ಈ ಥರ ರೂಢಿ ಅಂತ ನಾನು ಹೇಳ್ತೀನಿ ಅಂದರೆ, ದಾದಿಯರೆಲ್ಲರೂ ಕೂಡ ಇದ್ದರು. ಬ್ರಹ್ಮ ಹೋದರು, ಮಮ್ಮ ಹೋದರು, ಬ್ರಹ್ಮ ಹೋದರು. ಆಮೇಲೆ ಏನಾಯಿತು, ದಾದಿಯರೆಲ್ಲ ಉಳ್ಕೊಂಡ್ರು. ಅವ್ರ ಜೊತೆ ಇನ್ನೂ ಅನೇಕ ಜನ ಸೇರಿಕೊಂಡ್ರು. ಅವರು ಕೂಡ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಬಂದರು. ಸೇವೆ 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 ಅಂತ ಮಗ್ನರಾದರು. ಆಗಲೂ ಕೂಡ ಪರಿವಾರದಲ್ಲಿ ಆಗೊಬ್ಬರಿಗೆ ಈಗೊಬ್ಬರಿಗೆ ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಅಂಥ ಸವಲತ್ತುಗಳು ಇರಲಿಲ್ಲ, ಅಷ್ಟು ಹಣಕಾಸಿನ ವ್ಯವಸ್ಥೆನೂ ಇರಲಿಲ್ಲ ಅವರಿಗೆ. ಅವ್ರಿಗಿರೋದೊಂದೇ ನಂಬಿಕೆ, ಒಂದು ಆತ್ಮಬಲ, ಇನ್ನೊಂದು ಪರಮಾತ್ಮನ ಬಲ. ಮತ್ತು ಅವ್ರಿಗೂ ಕೂಡ ಜ್ಞಾನ ಇತ್ತು, ದಾದಿಯರೆಲ್ಲರಿಗೂ ಕೂಡ. ಆಗ ಡೈರೆಕ್ಟಾಗಿ ಯಾರು ಅವ್ರನ್ನ ದಾದಿಯರನ್ನೆಲ್ಲ ನಂಬಿಕೊಂಡು ಮಕ್ಕಳು ಬಂದಿದ್ರು
ಅವ್ರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಹಾಸಿಗೆ ಹಿಡಿದ್ರೆ ಡ್ರಾಮಾ ಅನುಸಾರ ಏನೂ ಇಲ್ಲ, ಒಂದೆರಡು ದಿನ ಸರಿ ಹೋಗುತ್ತೆ, ಸುಮ್ಮನೆ ಇದ್ದು ಬಿಡುವಂಥ ಜ್ಞಾನ ಹೇಳಿಬಿಟ್ಟು ಹೋಗಿದ್ರೆ ಭವಿಷ್ಯ ಅಲ್ಲಿ ಬಂದಿರೋ ಮಕ್ಕಳು ಏನು ಅನ್ಕೊಂತಿದ್ರು, ನೋಡಿ ನಮ್ಮ ತಾಯಿ ಆದರೆ ಹೀಗೆ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾ ಇಲ್ಲ, ನಾನು ನಮ್ಮ ತಾಯಿನ ಬಿಟ್ಟು ಇವರು ನಮ್ಮ ತಾಯಿ ಅಂತ ಬಂದೆ, ಇವರು ನೋಡಿ ನನಗೇನು ಕೂಡ ಕೇರ್ ಮಾಡ್ತಾ ಇಲ್ಲ. ಬಲೆ ಜ್ಞಾನ ಗೊತ್ತಿದೆ, ಡ್ರಾಮಾ ಗೊತ್ತಿದೆ, ಇದೊಂದು ಪರೀಕ್ಷೆ ಅಂತ ಗೊತ್ತಿದೆ, ಇದನ್ನು ಪಾಸ್ ಆಗ್ತೀವಿ ಅಂತಲೂ ಗೊತ್ತಿದೆ. ಆದರೆ ದಾದಿಗಳಿಗೆ ಉಭಯ ಸಂಕಟ. ಒಂದು ಜ್ಞಾನದ ದೃಷ್ಟಿಯಲ್ಲಿ ನೋಡಿ ಸುಮ್ಮನೆ ಸಾಕ್ಷಿಯಾಗಿ ಇರಬೇಕಾ? ಅವರು ಎತ್ತ ತಾಯಿಯನ್ನು ಬಿಟ್ಟು, ತಂದೆಯನ್ನು ಬಿಟ್ಟು, ಮನೆಯನ್ನು ಬಿಟ್ಟು ಇವರು ನಂಬ್ಕೊಂಡು ಬಂದು, ಅವ್ರಿಗಿನ್ನೂ ಅಷ್ಟು ಪರಿಪಕ್ವತೆ ಬಂದಿರಲ್ಲ. ಅವ್ರಿಗೆ ಬರೀ ಜ್ಞಾನ ಹೇಳ್ಬಿಟ್ರೆ ಈಗ ತಾನೇ ಆರಂಭದಲ್ಲಿ ಬಂದಿದ್ದಾರೆ, ಹುಷಾರು ತಪ್ಪಿ ಮಲಗಿಬಿಟ್ಟಿದ್ದಾರೆ, ಅವ್ರಿಗೆ ಸಂಬಂಧಿಕರು ನೆನಪಾಗ್ತಾರೆ. ಆ ಸಂಬಂಧಿಕರು ನೆನಪಾಗಬಾರ್ದು ಅಂತಂದರೆ ಅವ್ರಿಗಿಂತ ಜಾಸ್ತಿ ಇವರು ಪ್ರೀತಿ ತೋರಿಸ್ಬೇಕಾಗತ್ತೆ. ಯಾವ ರೂಪದಲ್ಲಿ ತೋರಿಸೋದು? ಬರೀ ಜ್ಞಾನ ಹೇಳಿದರೆ ಪ್ರೀತಿ ತೋರಿಸ್ದಂಗೆ ಆಗಲ್ಲ ಅವರಿಗೆ ಅಂತ. ಮತ್ತೆ ಅವರಿಗೆ ವಾಪಸ್ ತಮ್ಮ ತಂದೆ ತಾಯಿ ನೆನಪಾಗಿ ಬಿಡ್ಬೋದು. ನೋಡಿ, ನಮ್ಮ ತಾಯಿ ಆಗಿದ್ರೆ ಏನೋ ಒಂದಷ್ಟು ಮಾಡ್ತಿದ್ರು, ಇವರು ಏನೋ ಮಾಡ್ತಾ ಇಲ್ಲ ಅಂತ ಹೇಳಿಬಿಡ್ಬೋದು. ಆ ಥರ ಬೇಜಾರು ಮಾಡ್ಕೊಳ್ಬಾರ್ದು. ಮಕ್ಕಳು ಅಂತ ದಾದಿಯರಿಗೆ ಅನಿವಾರ್ಯ ಕರ್ಮ ಆಯ್ತು ಇದೆಲ್ಲನೂ. ಅವರಿಗೆ ಜ್ಞಾನ ಗೊತ್ತಿತ್ತು, ಡ್ರಾಮಾನುಸಾರ ಗೊತ್ತಿತ್ತು, ಡ್ರಾಮಾ ನಿಶ್ಚಯ ಇತ್ತು, ಪರಮಾತ್ಮ ಸಾಕ್ಷಿಯಾಗಿದ್ದಾರೆ ಅಂತಂದಾಗ ಇದೆಲ್ಲ ಪಾಠ ಪರೀಕ್ಷೆಗಳು ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಅವರಿಗೆ ಪರಿವಾರದವ್ರು ನೆನಪಾಗಬಾರ್ದು. ಅವ್ರಿಗಿನ್ನೂ ಅಷ್ಟು ಒಮ್ಮೆಲೆ ಜ್ಞಾನ ಹೇಳಿದ್ರು ಕೂಡ ಒಮ್ಮೆಲೆ ತಿಳ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಡೈಜೆಸ್ಟ್ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಭಾವನಾತ್ಮಕವಾಗಿ ಸೂಕ್ಷ್ಮ ಇರ್ತಾರೆ ಮಕ್ಕಳು. ಸ್ವಲ್ಪ ನಾವು ಅವ್ರ ತಾಯಿ ಥರ ಆರೈಕೆ ಮಾಡ್ದಂಗೆ ಆಗಬೇಕು ಅಂತ ನೋಡಮ್ಮ, ಏನೂ ಇಲ್ಲ, ಬಾಬರವ್ರಿಗೆ ಭೋಗ ಇಟ್ಟಿದ್ದೀನಿ, ಬಾಬರವ್ರ ಮುಂದೆ ಸಂಕಲ್ಪ ಮಾಡಿ ಬಂದು ಈ ಭೋಗವನ್ನು ಬಾಬರವ್ರಿಗೆ ಇಟ್ಟಿದ್ದೀನಿ, ಎಲ್ಲ ಕಡಿಮೆ ಆಗುತ್ತೆ ಅಂತ ಒಂದು ಭರವಸೆ ಕೊಡಬೇಕಾಗಿದೆ. ಯಾಕಂದರೆ ಅವರಿಗೆ ಸ್ವತಃ ಅಷ್ಟು ಇನ್ನೂ ಜ್ಞಾನ ಇರಲಿಲ್ಲ, ಸ್ವತಃ ಅಷ್ಟು ಇನ್ನೂ ಶಕ್ತಿ ಇರಲಿಲ್ಲ. ಬಹಳ ನಾಜೂಕದ ಸಮಯದಲ್ಲಿ ದಾದಿಯರೆಲ್ಲ ಇದ್ದಾಗ ಆಗ ಅವರಿಗೆ ಧೈರ್ಯ ಕೊಡಬೇಕಾಗಿತ್ತು. ತಾಯಿ ಥರ ಪ್ರೀತಿ ಪಾಲನೆ ತೋರಿಸ್ಬೇಕಾದಂಥ ಅನಿವಾರ್ಯತೆ ಅವರಿಗಿತ್ತು. ಹಾಗಾಗಿ ಅವರಿಗೆ ಮತ್ತೆ ಯಾವುದೋ ಹಾಸ್ಪಿಟ್ಲಿಗೆ ಓಡುವಂಥ ಒಂದು ಸ್ವಲ್ಪ ತಲೆನೋವಾದ ಕೂಡಲೇ, ನೋವು ಬಂದ ಕೂಡಲೇ, ಜ್ವರ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಓಡು ಅಂತ ಲೌಕಿಕದವ್ರ ಥರ ಮಾಡೋಕ್ಕೂ ಆಗಲ್ಲ. ಅದ್ರ ಭಯ ಇಟ್ಕೊಂಡು 24 ಗಂಟೆ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಡ್ರಾಮಾನುಸಾರ ಇವೆಲ್ಲ ಬರುತ್ತೆ ಹೋಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅವರಿಗೆ ನಿಶ್ಚಯ ಇತ್ತು. ಆದರೆ ಈ ಮಕ್ಕಳ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ಸ್ವಲ್ಪ ಅವರು ಇದನ್ನು ಪ್ರಯೋಗ ಮಾಡಿದರು. ನಾನು ಅಂದ್ಕೊಳ್ತೀನಿ ಇಲ್ಲಿಂದ ಆರಂಭ ಆಯ್ತದು ಅಷ್ಟೇ. ಯಜ್ಞದ ಒಳಗಡೆ ಇರುವಂಥವ್ರಿಗೆ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ ಒಂದು. ಮತ್ತು ಅವೆಲ್ಲ ಕೂಡ ಸಹಜ ಸಾಮಾನ್ಯ ಪರೀಕ್ಷೆಗಳಷ್ಟೇ, ಪಾಸ್ ಆಗ್ತಾರೆ ನನ್ನ ಮಕ್ಕಳು ಅನ್ನೋ ಧೈರ್ಯ ನಂಬಿಕೆ ಅವರಿಗಿತ್ತು. ಆದರೆ ಈ ಮಕ್ಕಳಿಗೆ ಒಂದಷ್ಟು ಭರವಸೆ ಬರಬೇಕಲ್ಲ, ನಾನು ಹುಷಾರಾಗ್ತೀನಿ, ನಾನು ಆರಾಮಾಗ್ತೀನಿ, ಅಂದರೆ ಏನಾದರೂ ಮಾಡಿದ್ರೇ ಏನಾದರೂ ಆಗುತ್ತೆ ಅನ್ನುವಂಥ ಸೂಕ್ಷ್ಮ ಮನಸ್ಸು ಮಕ್ಕಳಿಗೆ. ಅದಕ್ಕೆ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಒಂದಷ್ಟು ಬಾಬಾರವ್ರ ಮುಂದೆ ನೀರಿಟ್ಟು ತೊಗೊಂಡೋಗಿ ಕೊಡೋದು, ಭೋಗ ತೊಗೊಂಡೋಗಿ ಭೋಗವನ್ನು ಕೊಡೋದು, ಟೋಲಿಯನ್ನು ಕೊಡೋದು, ಬಾಬಾರವ್ರ ಮುಂದೆ ಸಂಕಲ್ಪ ಬರಿತೀನಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಒಂದು ತಾಯಿ ಥರ ಪ್ರೀತಿ ತೋರಿಸ್ಬೇಕಾಗಿತ್ತು ಅವರಿಗೆ, ಅಂದರೆ ಇನ್ನೇನು ನಾನು ಏನು ಮಾಡ್ಬೋದು? ಆ ಜಾಗದಲ್ಲಿ ಇದ್ದುಕೊಂಡು ಅಷ್ಟೆಲ್ಲ ಬಾಬಾರವ್ರಿಗೆ ನಾನು ಅರ್ಪಿಸಿ ನಿನ್ನ ಬಗ್ಗೆ ಮಾತಾಡಿ ಹೇಳಿದ್ದೀನಿ ಅಂತ ಅವರಿಗೆ ಸಮಾಧಾನ ಮಾಡಿ ಒಂದು ತಾಯಿ ಪ್ರೀತಿಯನ್ನು ತೋರಿಸಿ ಮನೆಯನ್ನು ಮರೆಸಿ ಮತ್ತೆ ಅವರಿಗೆ ಧೈರ್ಯ ತುಂಬಬೇಕಾಗಿತ್ತು. ಆ ಅನಿವಾರ್ಯ ಸಂದರ್ಭದಲ್ಲಿ ಇಂಥ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ರು. ಅದರಿಂದನೇ ಅವರು ಗುಣಮುಖ ಆಗ್ತಾರೆ ಅಂತಲ್ಲ, ಅಲ್ಲಿ ಒಂದಷ್ಟು ಭಾವನಾತ್ಮಕವಾಗಿ ಅವರು ಕುಗ್ಗಬಾರ್ದು, ಸಂಬಂಧಗಳನ್ನು ಬಿಟ್ಟು ಬಂದಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಮತ್ತು ಬರೇ ಜ್ಞಾನ ಹೇಳ್ಬಿಟ್ಟು ಇವರಿಷ್ಟೆಲ್ಲ ಸೇವೆ ತೊಗೊಳ್ತಾರೆ, ಸೇವೆ ಮಾಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಆದರೆ ಇಂಥದ್ದೇನಾದರೂ ಬಂದಾಗ ಜ್ಞಾನ ಅಂತೇಳಿ ಡ್ರಾಮಾ ಅಂತೇಳಿ ಕೈ ಜಾರ್ಕೊಂಡು ಬಿಡುತ್ತಾರೆ ಅಂತ ಅನ್ನಿಸಬಾರ್ದು ಅಂತ ಏನೋ ಮಾಡಬೇಕಲ್ಲ ಅಂತ ಒಂದು ಮಾಡಲಿಕ್ಕೆ ಆರಂಭ ಮಾಡಿದ್ದ ಒಂದು ಸಂಪ್ರದಾಯ ಅಷ್ಟೇ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾವನೆಗಳಿಗೆ ಧಕ್ಕೆ ಆಗಬಾರದು, ತಾಯಿ ನೆನಪಾಗಬಾರದು, ಮತ್ತು ಒಂದಷ್ಟು ಅವರಿಗೆ ಪ್ರೀತಿ ತೋರಿಸ್ದಂಗೆ ಮಾಡಬೇಕು ಅಂದರೆ ಬೇರೆ ವಿಧಿ ಇರಲಿಲ್ಲ. ಹಾಗಾಗಿ ಅವತ್ತು ಎಲ್ಲವೂ ಬಾಬಾರವ್ರ ಮೇಲೆ ಅವರನ್ನು ಡಿಪೆಂಡು ಮಾಡಿಸ್ಬೇಕು, ಮತ್ತು ಅವರನ್ನು ಬಾಬಾರವ್ರ ಜೊತೆಗಿದ್ದಾರೆ ಅಂತ ಅನುಭವ ಮಾಡಿಸ್ಬೇಕು ಅಂತ ಭಾವನಾತ್ಮಕವಾಗಿ ಅವರಿಗೆ ಶಕ್ತಿಯನ್ನು ತುಂಬೋ ಸಮಯದಲ್ಲಿ ಇದನ್ನು ಮಾಡಬೇಕಾಯಿತು. ಅವತ್ತಿದು ಅನಿವಾರ್ಯ. ಆದರೆ ಇವತ್ತೆಲ್ಲಿದ್ದೀವಿ ನಾವು? ಇವತ್ತು ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ? ಅಷ್ಟೆಲ್ಲ ಕಷ್ಟಪಡಬೇಕಾ? ಇವತ್ತು ಯಾರಾದರೂ ಇದ್ದರೆ ಈ ರೀತಿ ಮಾಡಬೇಕಾಗಿತ್ತ ಹೇಳಿದಾದಿಯರು? ಯಾಕಂದರೆ ಅವತ್ತು ಆರಂಭದಲ್ಲಿ ಇಷ್ಟು ಜ್ಞಾನ ಯಾರಿಗೂ ಕೂಡ ಪ್ರಬುದ್ಧತೆ ಇರಲಿಲ್ಲ. ಎಲ್ಲೋ ಒಬ್ಬ ಬ್ರಹ್ಮ ಮಮ್ಮ ಕೆಲವೊಬ್ಬ ದಾದಿಗಳು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ಆ ಪ್ರಬುದ್ಧ ಜ್ಞಾನವನ್ನು. ಇನ್ನು ಭಾವನಾತ್ಮಕವಾಗಿ ಯಜ್ಞ ಕಟ್ಟುವ ಸಮಯದಲ್ಲಿ ಅವೆಲ್ಲವೂ ಕೂಡ ಬೇಕಾಗಿತ್ತು. ಆದರೆ ಇವತ್ತು
ಯಜ್ಞ ಇಷ್ಟು ವಿಸ್ತಾರವಾಗಿ ಬೆಳೆದಿದೆ. ಆದರೆ ಈಗ ಸಾವಿಗೆ ಬಹಳ ಸಮೀಪ, ಮೃತ್ಯುವಿನ ಕೂಪದಲ್ಲಿ ಬಂದು ಬಿಟ್ಟಿದ್ದೀವಿ. ಇನ್ನು ಈ ಭಾವನಾತ್ಮಕ ಆಟಗಳನ್ನು ಆಡ್ತಾ ಕೂತ್ಕೊಂಡ್ರೆ ಎಲ್ಲರನ್ನು ಆಧಾರಿತ ಮಾಡ್ತಾ ಹೋದರೆ, ನಾವು ಇನ್ನೊಬ್ಬರ ಮೇಲೆ ಆಧಾರಿತ ಆಗ್ತಾ ಹೋದರೆ, ಯಾವ ಉದ್ದೇಶಕ್ಕಾಗಿ ಬಾಬರವರು ಬಂದು ಇಷ್ಟು ವರ್ಷಗಳ ಕಾಲ ನಮಗೆ ಆತ್ಮದ ಪಾಠವನ್ನು ಮಾಡಿ, ಆತ್ಮದ ಒಳಗಿರುವ ಇಷ್ಟೆಲ್ಲ ಶಕ್ತಿಯ ಬಗ್ಗೆ ಸಮಾನಗಳನ್ನು, ಸ್ವರೂಪಗಳನ್ನು ಕೊಟ್ಟು, ಅಪನೆಕು ಆತ್ಮ ಸಮಜೋ ಆತ್ಮ ಸಮಜೋ ಆತ್ಮ ಸಮಜೋ ಅಂತ ದಿನಕ್ಕೆ 4 ಸರಿ ಪ್ರತಿ ಮುರಳಿಯಲ್ಲೂ ಹೇಳಿ, ಇವತ್ತು ಆತ್ಮದ ಮೇಲೆ ಆಧಾರಿತ ಆಗಬೇಕಾಗಿರೋರು ಮತ್ತೆ ಭಾವನೆಗಳ ಮೇಲೆ ಆಧಾರಿತ ಆಗೋದಾದರೆ ಏನು ಉಪಯೋಗ ಆಯಿತು? ಬಾಬರವರು ಬಂದಿದ್ದು ಮತ್ತೆ ಭಕ್ತಿ ಮಾರ್ಗದವ್ರ ಥರ ಏನೋ ಒಂದಷ್ಟು ಹಚ್ಕೊಂಡ್ಬಿಟ್ರೆ, ಏನೋ ಒಂದಷ್ಟು ಕುಡಿದು ಬಿಟ್ಟರೆ ಕಡಿಮೆ ಆಗಿಬಿಡುತ್ತೆ ಅನ್ನುವ, ಯಾವಾಗ ಅದು ಬದುಕಬೇಕು ಅಂತ ಇದ್ದಾಗ ಬದುಕ್ತೀವಿ ಅನ್ನುವ ಭರವಸೆ ಇದ್ದಾಗ, ಇವಾಗ ಎಲ್ಲಿದೆ ಬದುಕು? ಯಾರಿಗಿದೆ ಬದುಕು? ಇನ್ನೇಸು ಕಾಲ ಬದುಕ್ತಾರೆ? ಸಾವಿನ ಕೂಪದ ದವಡೆಯಲ್ಲಿ ನಾವು ಇದೀವೀಗ. ಈಗ ಬದುಕೋದಕ್ಕೇನಿದೆ, ಅಲ್ಲಿಂದ ತಪ್ಪಿಸಿಕೊಳ್ಳೋದೇನೋ ನೋಡಬೇಕಾಗಿದೆ. ನಾವು ಅದನ್ನು ಎದುರಿಸಬೇಕಾಗಿದೆ, ಅದನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ನಾವೀಗ ನಿಮಗೂ ಅನಿವಾರ್ಯ ಇರ್ಬೋದು, ನೀವು ಜ್ಞಾನಿಗಳಾಗಿದ್ದುಕೊಂಡು ನಿಮಗೆ ಡ್ರಾಮಾ ಅಂತ ಗೊತ್ತು, ಸಾಕ್ಷಿ ಅಂತ ಗೊತ್ತು. ಆದರೆ ನೀವು ಜಗತ್ತಿನವ್ರ ಥರ ಗಾಬರಿ ಆಗದೆ ನಿಮ್ಮ ಮನೆಯವರಿಗೆ, ನಿಮ್ಮ ಪರಿವಾರದವರಿಗೆ ಆದಾಗ ನೀವು ಕೂಡ ಈ ಸಾಮಾನ್ಯವಾಗಿ ಪ್ರಯೋಗಗಳನ್ನು ಮಾಡ್ತೀರಿ ಮಾತೆಯರು. ಯಾಕಂದರೆ ಇದು ಒಂದೇ ಅಂತಿಮ ಅಸ್ತ್ರ ನಿಮಗೂ ಕೂಡ ಉಳಿಯೋದು. ಯಾಕಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಡ್ರಾಮಾ ನಿಮಗೂ ಗೊತ್ತಿದೆ, ಇದೆಲ್ಲವೂ ಸಾಕ್ಷಿಯಾಗಿರಬೇಕು. ಆವಾಗ ನಿಮ್ಮ ಪಾತ್ರವನ್ನು ನಿಭಾಯಿಸಲಿಕ್ಕೆ ನೋಡಿ, ಏನೂ ಮಾಡ್ತಾ ಇಲ್ಲ ಇವರು, ಆಶ್ರಮಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಡ್ರಾಮಾ ಅಂತ ಬಿಟ್ಟು ಸುಮ್ಮನೆ ಇದ್ದಾರೆ ಅಂತಂದಾಗ ನಿಮಗೂ ಈ ಅನಿವಾರ್ಯ ಕರ್ಮ ಬರುತ್ತೆ. ಏನೋ ಒಂದಷ್ಟು ಮಾಡಿದ್ದೀನಿ ಅನ್ನೋ ಸಮಾಧಾನ ಅವರಿಗೆ ಸಿಗಬೇಕು, ನಿಮಗೂ ಸಿಗಬೇಕು ಅಂತ ಮಾಡ್ತಾ ಬರ್ತೀರಿ ಅಷ್ಟೇ. ಆದರೆ ನಾನು ಹೇಳ್ತಾ ಇರೋದು, ಆವಾಗ ಆ ಸ್ಟೇಜ್ ಇತ್ತು. ಇದನ್ನೇ ಮಾಡ್ತಾ ಕೂತ್ಕೊಂಡು ಇದರಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ರೆ ನಾವು ಹಿಂಗೆ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ಈಗ ನಮ್ಮೊಳಗಿನ ಶಕ್ತಿಯನ್ನು ಪ್ರಯೋಗ ಮಾಡುವ ಸಮಯ ಬಂದಿದೆ. ನನ್ನ ಆತ್ಮವನ್ನು ಜಾಗೃತಿ ಮಾಡಿಕೊಂಡು ಇಮರ್ಜ್ ಮಾಡಿಕೊಳ್ಳುವ ಸಮಯ ಬಂದಿದೆ. ನನ್ನ ನಿರಾಕಾರ ಶಕ್ತಿ, ಆತ್ಮದ ಶಕ್ತಿಯನ್ನು ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡುವ ಸಮಯ ಬಂದಿದೆ. ನೀವು ಸುಮ್ಮನೆ ನೋಡಿದರೆ ಸಾಕು, ಎಲ್ಲವೂ ಪರಿವರ್ತನೆ ಆಗುವ ಸಮಯ ಬಂದಿದೆ. ನೀವು ಇದ್ದರೆ ಸಾಕು, ಅಲ್ಲಿ ಶಾಂತಿ ನೆಲೆಸುವ ಸಮಯ ಬಂದಿದೆ. ಅದು ಸಾಧ್ಯ ಆಗುತ್ತೆ ನಿಮ್ಮಿಂದ. ನೀವ್ಯಾರೂ ಸಾಮಾನ್ಯರಲ್ಲ, ನೀವು ಶಿವಶಕ್ತಿಯರೇ. ಆ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳಿ. ಯಾವ ಬ್ರಹ್ಮ ಬಾಬರವರು ಮಾಡಿಕೊಂಡ್ರು, ಯಾವುದನ್ನು ಮಮ್ಮರವರು ಮಾಡಿಕೊಂಡು, ಯಾವುದನ್ನು ದಾದಿಯರು ಮಾಡಿಕೊಂಡ್ರು, ಆ ಆತ್ಮದ ಶಕ್ತಿಯನ್ನು ಇಮರ್ಜ್ ಮಾಡಿಕೊಂಡು ನಾನು ಆತ್ಮ ಸಾರದಲ್ಲಿ ಬಂದಾಗ ಶಬ್ದದಿಂದ, ಸಂಕಲ್ಪದಿಂದ ದೂರ ಬಂದು ನನ್ನ ಆತ್ಮ ನನ್ನೊಳಗಡೆ ಏನೋ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ನೋಡಿ. ಇವುಗಳನ್ನೆಲ್ಲ ಭಾವನಾತ್ಮಕವಾಗಿ ಅವ್ರು ಹೇಳಿದ್ರು ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಇಷ್ಟೆಲ್ಲ ಮಾಡ್ತಾ ಬಂದಿದ್ದೀವಿ. ಆದರೆ ಬಾಬಾನೂ ಅದನ್ನೇ ಹೇಳ್ತಿದ್ದಾರೆ, ಮಕ್ಕಳು ನಿಮ್ಮ ಒಳಗಡೆ ಎಲ್ಲ ಇದೆ, ಒಂದು ಸಲ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಸಲ ಪ್ರಯತ್ನ ಪಡಿ. ನಿಮ್ಮ ಆತ್ಮದೊಳಗಡೆ ಅಖಂಡ ಶಕ್ತಿ ಇದೆ, ನೀವ್ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಯ್ಯೋ, ನೀವು ಇದು ಒಂದು ಜಾಗೃತಿ ಮಾಡ್ಕೊಂಡ್ರೆ ಸಂಕಲ್ಪ ಸಿದ್ಧಿ, ದೃಷ್ಟಿ ಸಿದ್ಧಿ, ಅಂಗ ಸಂಗ ಸಿದ್ಧಿ ಎಲ್ಲವೂ ಆಗಿಬಿಡುತ್ತೆ. ಅಂಗಾಂಗ ಸಿದ್ಧಿ ಆಗುತ್ತೆ. ಇದು ಒಂದನ್ನು ನೀವು ಜಾಗೃತಿ ಮಾಡ್ಕೊಂಡ್ಬಿಟ್ರೆ, ಆತ್ಮ ಅಂತ ತಿಳ್ಕೊಂಡಿದ್ರಿ ನಿಜ, ಆದರೆ ಅದರ ಮೇಲೆ ನಿಶ್ಚಯ ಬರಬೇಕು. ಆ ನಿಶ್ಚಯ ನಿಮಗೆ ಸಿದ್ಧಿಸಬೇಕು ಅಂತಂದರೆ ನೀವು ಅಖಂಡವಾದ ತಪಸ್ಸನ್ನು ಮಾಡಲೇಬೇಕು. ನಿಸ್ಸಂಕಲ್ಪ ಸ್ಥಿತಿ, ನಿಶ್ಶಬ್ದ ಸ್ಥಿತಿ, ನಿರಾಕಾರ ಸ್ಥಿತಿಗೆ ಒತ್ತು ಕೊಡಲೇಬೇಕು. ಇದು ಬ್ರಹ್ಮ ಮಮ್ಮರವ್ರಿಗೂ ಸುಮ್ಮನೆ ಏನಾಗಿಲ್ಲ, ಅವರು ಕೂತು 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 ಮಾಡಿಕೊಂಡ್ರು. ಅವರು ಕಷ್ಟಪಟ್ಟೆ ಮಾಡಿಕೊಂಡ್ರು. ಪರಿಶ್ರಮ ಇದೆ ಇದರಲ್ಲಿ ಸ್ವಲ್ಪ. ಆದರೆ ನೀವು ಇವತ್ತಲ್ಲ ನಾಳೆ ಪರಿಶ್ರಮ ಇದನ್ನು ಪಟ್ಟಿದ್ದೆ ಆದರೆ ಖಂಡಿತವಾಗಿ ನಿಮಗೆ ರಿಸಲ್ಟ್ ಎಷ್ಟು ಸಿಗುತ್ತೆ ಗೊತ್ತಾ? ಇವತ್ತು ನೀವು ಆ ರೀತಿ ಭಾವನಾತ್ಮಕವಾಗಿ ಯಾರನ್ನೋ ಸರಿಪಡಿಸ್ತೀವಿ ಅಂತ ಹೋದರೆ ಒಬ್ಬರನ್ನೋ ಇಬ್ಬರನ್ನೋ 3 ಜನನ ಸರಿಪಡಿಸ್ಬೋದು. ಅದು ಡ್ರಾಮಾನುಸಾರ ಇದ್ದರೆ, ಇಲ್ಲ ಅಂದರೆ ಇಲ್ಲ.
ಆದರೆ ಒಂದು ಸಲ ನೀವು ಆತ್ಮವನ್ನು ಜಾಗೃತಿ ಮಾಡಿಕೊಂಡು ನಿಮ್ಮ ಶಕ್ತಿಯನ್ನು ನೀವು ಆವಿರ್ಭಾವ ಮಾಡಿಕೊಂಡ್ರಿ, ಅನುಭವ ಮಾಡಿದ್ರಿ ಅಂದರೆ ಜಗತ್ತಿನ ಕೋಟ್ಯಾಂತರ ಆತ್ಮರ ರಕ್ಷಣೆ ಮಾಡಬಹುದು. ಅರ್ಥಾರ್ಥ ಡ್ರಾಮಾನುಸಾರ ಶರೀರದಿಂದ ಅವರಿಗೆ ಬಿಡಿಸಿ ಮುಕ್ತೇಶ್ವರನಾಗಬಹುದು. ನೀವು ಸಕಲ ಈ ಜಗತ್ತಿನಿಂದ ಮುಕ್ತಿ ಕೊಡುವ ಮುಕ್ತೇಶ್ವರ, ಮಾಸ್ಟರ್ ಮುಕ್ತೇಶ್ವರ, ಮುಕ್ತಿಸಾಗರ ಆಗ್ತಿರೋ, ಅಥವಾ ಬರೀ 2-3 ಈ ಒಂದು ಜನ್ಮದ ಸುಟ್ಟು ಹೋಗುವ ಕೆಟ್ಟು ಹೋಗುವ ಈ ಶರೀರ ಸಂಬಂಧಗಳಿಗಾಗಿ ಭಾವನಾತ್ಮಕ ಆಟ ಆಡಿಕೊಂಡು ನಿಮ್ಮನ್ನು ಇನ್ನೊಬ್ಬರು ಮುಕ್ತಿ ಕೊಡುವ ಜಾಗದಲ್ಲಿ ಬಂದು ನಿಂತ್ಕೊಳ್ತಿರೋ? ನೀವೇ ಅರ್ಥ ಮಾಡ್ಕೊಳ್ಳಿ. ನಾನೇನು ಹೆಚ್ಚಿಗೆ ಮಾಡಿ ಅಂತ ಹೇಳ್ತಲ್ಲ, ನೀವು ಮಾಡ್ತಾ ಇದ್ದೀರಿ ಈಗ ಆಲ್ರೆಡಿ, ಸಮಯ ಕೊಡ್ತಾ ಇದ್ದೀರಿ ಈಗ ಆಲ್ರೆಡಿ. ಆ ಕೊಟ್ಟಿರುವ ಸಮಯವನ್ನು ಕರೆಕ್ಟಾಗಿ ಕೊಡಿ, ಕರೆಕ್ಟಾಗಿ ಮಾಡಿ. ಯಾವ ಭಾವನೆಗಳಲ್ಲಿ ಆಟ ಆಡುವ ಸಮಯ ಇಲ್ಲ ಈಗ. ಇದೆಯಾ ಇಲ್ವಾ ಇಲ್ಲ, ಹೋಗುತ್ತೆ, ಬೆಂಕಿ ಹತ್ತುತ್ತೆ ಅಷ್ಟೇ. ರೋಗನ ರೋಗ, ಸಾವು ಅಷ್ಟೇ, ಇನ್ನೇನು ಇಲ್ಲ. 2 ಮಾತಲ್ಲಿ ಮುಗಿಸ್ಬೇಕಿನ್ನು ಆಟಗಳು ಆಡ್ತಾ ಕೂಡಬೇಡಿ. ಯಾರಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಪರಿವಾರದವರಿಗೆ ಬಂದರೆ ಎಚ್ಚರಿಕೆ ಕೊಡಿ, ಅವರಿಗೂ ಕೂಡ ಜ್ಞಾನವನ್ನು ಕೊಡಿ. ಈಗ ಅವರಿಗೆ ಪ್ರೀತಿ ಪಾಲನೆ ಬೇಕಾಗಿಲ್ಲ, ಜ್ಞಾನ ಕೊಡ್ತಾ ಹೋಗಿ. ಬೇಕಾ ಬದುಕಬೇಕಾ, ಬಾ ಈ ಕಡೆ, ಇಲ್ವಾ ಸತ್ತೋಗಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಎಷ್ಟು ದಿನ ಆಟ ಆಡ್ತಾ ಕೊಡ್ತೀರ? ಅವ್ರ ಸಲುವಾಗಿ ನೀವು ನಿಮ್ಮ ಸಲುವಾಗಿ ಅವ್ರಂತಿದೇನೋ. ನೀವು ಆಟ ಆಡ್ಕೊಂಡು ಕೂತ್ಕೊಂಡಷ್ಟು ನೋಡ್ಕೊಳ್ತಾ ಕೊಡುತ್ತೇನು ಡ್ರಾಮಾ? ಅವ್ರ ಜೊತೆಗೆ ನಿಮ್ಮನ್ನು ತೊಗೊಂಡು ಹೋಗುತ್ತೆ ಅಷ್ಟೇ ಮಾಯೆ. ಹೇಳಿ, ನಿಮಗೆ ಈ ಥರ ಪರಿಸ್ಥಿತಿ ಬಂದಿದೆಯಾ? ಬನ್ನಿ ಬಾಬರವ್ರ ಜ್ಞಾನ ತಿಳ್ಕೊಳ್ಳಿ, ಸತ್ಯ ತಿಳ್ಕೊಳ್ಳಿ. ನಾನು ಅದರಿಂದ ಬಚಾವಾಗೋದಕ್ಕೆ ಏನು ಮಾಡ್ಕೋಬೇಕು? ನಾನು ಮಾಡ್ಕೊತಾ ಇದ್ದೀನಿ, ನೀನು ಮಾಡ್ಕೋಬೇಕು. ನೀನು ಪರಿಶ್ರಮ ಪಡಬೇಕು. ಅದು ಮಗ ಆಗಿದ್ದರೂ ಸರಿ, ಪತಿಯಾಗಿದ್ದರೂ ಸರಿ, ಪತ್ನಿ ಆಗಿದ್ದರೂ ಸರಿ. ಹೇಳಿ ಘಂಟಾಘೋಷವಾಗಿ ಧೈರ್ಯದಿಂದ ಸತ್ಯವನ್ನು ತಿಳಿಸಿ. ಅಟ್ಲೀಸ್ಟ್ ಅವ್ರಿಗೆ ಇವತ್ತಲ್ಲ ನಾಳೆ ಇದರ ಲಾಭ ಆಗಬಹುದು. ನೀವು ಹಿಂಗೆ ಎದುರುಕೊಂಡು ಭಾವನಾತ್ಮಕವಾಗಿ ಸರಿ ಹೋಗ್ಬಿಡುತ್ತೆ ಅಂತ ತಲೆ ಮೇಲೆ ಕೈ ಸವರಿದರೆ ಅವರ ಆಯುಷ್ಯದ ಮೇಲೇ ಕೈ ಸವರ್ತಾ ಇರ್ತೀರಿ, ಅವ್ರ ಭವಿಷ್ಯವನ್ನೇ ಕೈ ಸವರ್ತಾ ಇದ್ರಿ. ನೀವು ಅಷ್ಟೇ, ನಿಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ರಿ. ಇದು ಸಮಯ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಬ್ರಹ್ಮ ಮಾಡಿದ್ದು ಮಾಡಬೇಕು, ಮಮ್ಮ ಮಾಡಿದ್ದು ಮಾಡಬೇಕು. ಭಾವನಾತ್ಮಕವಾಗಿ ಆಟ ಆಡೋದು ಬೇಡ. ಇನ್ನು ಕೂತ್ಕೊಳ್ಳಿ. 1 ಗಂಟೆ ಕೂತ್ಕೊಳ್ಳೋಕ್ಕಾಗಿಲ್ವ? ಅರ್ಧ ಗಂಟೆ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಳ್ಳಿ. ಏನಕ್ಕೆ ಕೂತ್ಕೊಳ್ಬೇಕು ಅಂದರೆ, ನನ್ನ ಒಳಗಡೆ ಏನೋ ಖಜಾನೆ ಇದೆ, ಅದನ್ನು ನೋಡಬೇಕು, ಒಂದೊಂದೇ ಓಪನ್ ಮಾಡಬೇಕು ಅಂತ ನೀವು ಯೋಗದಲ್ಲಿ ಕೂತ್ಕೊಳ್ಳಿ. ಡೀಪಾಗಿ ಇಲ್ಲಿ 2 ಹುಬ್ಬುಗಳ ಮಧ್ಯೆ ಆಳವಾಗಿ ಒಳಗಡೆ ಹೋಗಿ, ಅಲ್ಲಿ ಆತ್ಮ ಕಾಣಿಸೋವರೆಗೂ ನೋಡ್ತಾ ಹೋಗಿ. ಭಲೇ ನಿರಾಕಾರ ನಿಮಗೆ ಇಮರ್ಜ್ ಆಗುತ್ತೆ, ಅನುಭವ ಆಗುತ್ತೆ. ಅಲ್ಲಿ ತನಕ ಹೋಗಿ ಆ ಆತ್ಮದ ಒಳಗಡೆನೂ ಹೋಗ್ತಾ ನೋಡಿ ಏನು ಶಕ್ತಿಯ ಅನುಭವ, ಗುಣಗಳ ಗಣಿಗಳು, ಖಜಾನೆಗಳು ಎಲ್ಲ ಅನುಭವ ಮಾಡ್ತಾ ಹೋಗಿ. ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಕಷ್ಟಿದೆ ನಿಮಗೆ. ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ. ಅಲ್ಲಿ ಬರೀ ಇಮ್ಯಾಜಿನ್ ಮಾಡ್ಕೊಂತ ನೀವು ಕಲ್ಪನೆ ಮಾಡಿಕೊಂಡು ಸಂಕಲ್ಪ ಮಾಡಬೇಕಂತಿಲ್ಲ. ಆತ್ಮದೊಳಗಡೆ ಇರೋದನ್ನು ಅನುಭವ ಮಾಡ್ತಾ ಒಳಗಡೆ ಆಳವಾಗಿ ಹೋಗಿಬಿಡಿ. ಆತ್ಮದಲ್ಲಿ ಏನೋ ಒಂದು ಪರಮಾನಂದ ಆಗ್ತಾ ಹೋಗುತ್ತೆ ನಿಮಗೆ, ಅತೀಂದ್ರಿಯ ಸುಖ ಆಗ್ತಾ ಹೋಗುತ್ತೆ. ಯಾಕಂದರೆ ಇದು ಸತ್ಯ. ಈ ಸತ್ಯದ ಹಿಂದೆ ಬಿದ್ದುಬಿಡಿ ನೀವು. ಆರಂಭದಲ್ಲಿ ಸಿಗದೇ ಇರಬಹುದು, ಬಟ್ ಸಿಕ್ಕೇ ಸಿಗುತ್ತೆ. ಒಂದು ಸಲ ಆ ರುಚಿ ಹತ್ತಿತು, ಒಂದು ಸಲ ಅತೀಂದ್ರಿಯ ಸುಖದ ರುಚಿ ಹತ್ತಿತು, ಟೇಸ್ಟ್ ಹತ್ತಿತು ಅಂದರೆ ಇನ್ನು ನೀವು ಬೇಡ ಅಂದರೂ ಯೋಗ ಮಾಡ್ತಾನೆ ಇರ್ತೀರಿ. ಅದು ಸ್ವಲ್ಪ ರುಚಿ ಸಿಗೋವರೆಗೂ ನಾವು ಪ್ರಯತ್ನ ಪಡಬೇಕು. ರುಚಿ ಸಿಕ್ಕ ಮೇಲೆ ಅದೇ ನಮ್ಮನ್ನು ಪ್ರಯತ್ನಕ್ಕೆ ಹಚ್ಚುತ್ತೆ. ಇದು ನನ್ನ ಭರವಸೆ, ಇದು ನನ್ನ ಅನುಭವ. ಇದೊಂದೇ ನಾಳೆ ನಿಮ್ಮ ಜೊತೆಗೆ ಉಳಿಯೋದು. ಅವತ್ತು ನೀವು ಇದನ್ನು ಸಿದ್ಧಿ ಮಾಡಿಕೊಂಡಿದ್ದೆ ಆದರೆ, ನಿರಾಕಾರ ಸ್ಮೃತಿಯ ಸ್ವರೂಪರಾಗುವ ಸಿದ್ಧಿಯನ್ನು ಮಾಡಿಕೊಂಡಿದ್ದೆ ಆದರೆ, ಕೋಟ್ಯಾಂತರ ಆತ್ಮರಿಗೆ ನೀವು ಮುಕ್ತೇಶ್ವರ ಆಗುವಂಥ ಅವಕಾಶ ಇದೆ. ಇಲ್ಲ ಏನೋ ಬೇಡ, ಇವಾಗ ಕಷ್ಟ ಇದೆ ಅಂದ್ಕೊಂಡು ಹಿಂಗೆ ನೀವು ಕೈ ಸವರ್ಕೊಂಡು ನೀರು ಕುಡ್ಕೊಂಡೆ ಹೋದ್ರಿ ಅಂದರೆ ಒಂದೇ ನಿಮಗೆ ಮಾಯೆ ನೀರು ಕುಡಿಸುತ್ತೆ. ನಾನು ಯಾಕೆ ಕಠೋರವಾಗಿ ಹೇಳ್ತೀನಿ ಕೆಲವೊಂದು ವಿಚಾರಗಳು ಅಂದರೆ, ಈ ಸತ್ಯ ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥದ್ದಕ್ಕೆ ಅವರೇನೋ ತಪ್ಪು ಮಾಡಿಬಿಡ್ತಿದ್ರೆ, ಅವರೇನೋ ತಪ್ಪು ಹೇಳ್ಬಿಡ್ತಿದ್ರೆ, ಅವರೇನೋ ದಾರಿ ತಪ್ಪಿಸ್ತಿದ್ದಾರೆ ಅಂತ ಯಾರ ಮೇಲೂ ನಾವು ಯಜ್ಞದ ಯಾವ ಹಿರಿಯರ ಮೇಲೂ ಕೂಡ ನಾವು ಆರೋಪ ಮಾಡೋದಲ್ಲ. ಭಾವನಾತ್ಮಕವಾಗಿ ನಮ್ಮ ಸ್ಥಿತಿಗೆ ತಕ್ಕಂತೆ ಅವ್ರು ಇಳಿದು ಬಿಟ್ಟಿರ್ತಾರೆ, ಅವ್ರು ಏನು ಬೇಕೋ ಅವ್ರು ಮಾಡ್ಕೊಳ್ತಾರೆ. ಆದರೆ ನಾವು ಈ ಕ್ಲಾಸಿಂದ ನೆಕ್ಸ್ಟ್ ಕ್ಲಾಸಿಂದ ನೆಕ್ಸ್ಟ್ ಕ್ಲಾಸಿಗೆ ಹತ್ತೋದನ್ನು ನಾವು ಮಾಡಬೇಕೆ ಹೊರತಾಗಿ ಅದನ್ನು ಯಾರೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲ ಹೇಳ್ತಾ ಇರೋದು ಇವತ್ತು ಮಾಸ್, ಅವರೆಲ್ಲನೂ ಕೂಡ ಪಬ್ಲಿಕಲ್ಲಿ ಅವ್ರಿಗೆ ಹೇಳ್ತಾ ಇರಬೇಕಾಗತ್ತೆ. ಪಬ್ಲಿಕಲ್ಲಿ ಇವತ್ತು ಲಕ್ಷಾಂತರ ಜನ ಹೊಸಬರೇ ಇರ್ತಾರೆ. ಹಾಗಂತ ನಾವು ಡೀಪ್ ಸೈನ್ಸ್ ಈ ಥರ ನಿಮಗೆ ಹೇಳ್ದಂಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಭಾವನಾತ್ಮಕವಾಗಿ ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ಹೋಗಿಬಿಡ್ತಾರೆ. ಆದರೆ ಅದನ್ನೇ ನಾವು ಇವತ್ತು ಅಂತಿಮ ಸಮಯದಲ್ಲಿರುವಂಥ ವಿದ್ಯಾರ್ಥಿಗಳು
ಇಷ್ಟು ವರ್ಷದಿಂದ ನಾವು ಏನೆಲ್ಲ ತಪಸ್ಸು ಮಾಡ್ಕೊಂಡು ಬಂದೀವಿ, ಈಗ ಅಂತಿಮ ಫಲವನ್ನು ಪಡೆಯುವಂಥ ಸಮಯದಲ್ಲಿ ಮತ್ತೆ ನಾವು LKG UKGಗೆ ಹೋಗ್ಬಿಟ್ರೆ, ಯೂನಿವರ್ಸಿಟಿಗೆ ಬಂದು ಮತ್ತೆ LKGಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರೆ ಕತೆ ಏನಾಗುತ್ತೆ ನಿಮ್ಮದು? ಮತ್ತೆ ಅವ್ರು ಕೂಡ ಬರ್ತೀರಾ? ಮತ್ತೆ ಅವ್ರ ಜೊತೆ ಬರ್ತೀರಾ? ಮತ್ತೆ ಅವತ್ತು ಇದನ್ನೇ ಮಾಡ್ಬೇಕು ನೀವು. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಮತ್ತೆ ಮತ್ತೆ ಇದನ್ನು ಹೇಳ್ತೇನೆ ಅಂದರೆ, ಇದರಿಂದ ನಿಮಗೆ ಲಾಭ ಇದೆ. ಇದರಲ್ಲೇ ನಿಮ್ಮ ಒಂದು ಸರ್ವಸ್ವ ಇದೆ, ಸಿದ್ಧಿ ಇದೆ, ಶಕ್ತಿ ಇದೆ, ಸಕಲವೂ ಇದೆ, ಸಂಪನ್ನತೆ ಇದೆ, ಸಂಪೂರ್ಣತೆ ಇದೆ. ಆಗ ನೀವು ನಿರ್ವಿಘ್ನರಾಗಿ ಬರುವಂಥ ಪರಿಸ್ಥಿತಿಗಳನ್ನು, ವಿಘ್ನಗಳನ್ನು ಮನೋರಂಜನಕವಾದ ಒಂದು ಆಟ ಅಂತ ನೀವು ತಿಳ್ಕೊಂಡು ನೀವು ನಿರ್ವಿಘ್ನರು ಆಗ್ತೀರಿ, ವಿಜಯಿ ಆತ್ಮರು ಆಗ್ತೀರಿ. ಹಾಗೆ ಬಾಬಾರವರು ಇವತ್ತು ಹೇಳಿದ್ದು, ವಿಘ್ನಗಳನ್ನು ಒಂದು ಮನೋರಂಜನೆ ಆಟ ಅಂತ ನೋಡಿ ಆಗ ನೀವು ನಿರ್ವಿಘ್ನ ಮತ್ತು ವಿಜಯಿ ಆತ್ಮರಾಗಿ ಅಂತ ವರದಾನ ಕೊಟ್ಟಿದ್ದಾರೆ. ಈ ರೀತಿ ನಾವು ವಿಜಯಿಗಳಾಗಬೇಕು ಅಂದರೆ, ನಿರ್ವಿಘ್ನ ಆತ್ಮರಾಗಬೇಕು ಅಂದರೆ, ವಿಘ್ನಗಳನ್ನು ಆಟ ಅಂತ ತಿಳ್ಕೊಳ್ಬೇಕು ಅಂದರೆ, ನಾವೀಗ ಬರುವಂಥ ಸ್ಥೂಲ ಸೂಕ್ಷ್ಮ ಪರಿಸ್ಥಿತಿಗಳಿಗೆ 1000 ಪಟ್ಟು ಶಕ್ತಿಶಾಲಿ ಆಗಲಿಕ್ಕೆ ಒಂದೇ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ ಯಾವುದು ಅಂದರೆ ನಿರಾಕಾರ ಅಸ್ತ್ರ. ನಾನು ಆತ್ಮ ಅನ್ನುವ ನನ್ನ ಶಕ್ತಿಯ ಸ್ಮೃತಿ ಸ್ವರೂಪದಲ್ಲಿ ಬಂದು ನನ್ನ 3ನೇ ನೇತ್ರವನ್ನು ತೆಗೆಯುವುದು, ಅರ್ಥಾರ್ಥ ನನ್ನ ಸ್ಮೃತಿಯನ್ನು ಜಾಗೃತಿ ಮಾಡಿಕೊಂಡು ನಿರಾಕಾರದಲ್ಲಿ ಇರೋದು. ಇದು ತಪಸ್ಸೆ, ಇದು ವ್ರತನೇ. ಮಾಡದಿದ್ದರೆ ಈ ವ್ರತ ಮಾಡು ನೋಡಿ. ಇದಕ್ಕಿಟ್ಕೊಳ್ಳಿ ವ್ರತ. 21 ದಿನಗಳ ಕಾಲ ದಿನ ಅರ್ಧ ಗಂಟೆ ನಾನು ಈ ಆತ್ಮದ ನಿರಾಕಾರ ಸ್ಥಿತಿಗಾಗಿನೇ ನಾನು ಅಭ್ಯಾಸ ಮಾಡ್ತೀನಿ. ದಿನಕ್ಕೆ 10 ಸಲ ಆದರೂ ಕೂಡ ಈ ನಿರಾಕಾರ ಸ್ಟೇಜನ್ನು ಒಂದು 5 ನಿಮಿಷಗಳ ಕಾಲ ನಾನು ಮಾಡ್ತೇನೆ. ಈ ವ್ರತ ಇಟ್ಕೊಳ್ಳಿ. ನಾನು ಯಾರನ್ನೇ ನೋಡಿದರೂ ಕೂಡ ನಿರಾಕಾರ ಆತ್ಮ ಅಂತಲೇ ನೋಡ್ತೀನಿ. ಈ ವ್ರತ ಇಟ್ಕೊಳ್ಳಿ, ಈ ನಿಯಮ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಉದ್ಧಾರ ಆಗುತ್ತೆ ಫಸ್ಟು. ಆಮೇಲೆ ನೀವು ಲಕ್ಷಾಂತರ ಕೋಟ್ಯಾಂತರ ಆತ್ಮರ ಉದ್ಧಾರ ಮಾಡ್ಬೋದು. ಬರೀ ಭಾವನಾತ್ಮಕ ಆಟ ಆಡ್ತಾ ಇದ್ದರೆ ನೀವು ಉದ್ಧಾರ ಆಗಲ್ಲ, ಅವ್ರ ಉದ್ಧಾರನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ನಂಬಿಕೆಯಿಂದ ಕಾಲ ಕಳಿಬೇಕು, ಕಾಲ ಕಳೀತಾ ಇದ್ರೆ ಟೈಮ್ ಪಾಸ್. ಬಟ್ ಒಂದು ಜಟಕ ಹೊಡಿತು ಅಂದರೆ ತಿಳ್ಕೊಳ್ಳಿ, ಅವಾಗ ಎಲ್ಲಿ ಬೀಳ್ತಾರೆ. ಆಹಾ, ಲಿಂಗರಾಜಣ್ಣವ್ರು ಅವತ್ತಿಂದ ಹೇಳ್ತಾ ಇದ್ರು, ಬಾಬಾರವ್ರು ಅವತ್ತಿಂದ ಹೇಳ್ತಾ ಇದ್ರು, ಬ್ರಹ್ಮ ಇದನ್ನೇ ಮಾಡಿದ್ರು, ನಾವೆಲ್ಲೋ ಏನೋ ಮಾಡ್ಕೊಂಡ್ಬಿಟ್ಟಿವಿ ಅಂತ ಪಶ್ಚಾತ್ತಾಪ ಪಟ್ಟರೆ ಯಾರು ಬರೋರು ಇದ್ದಾರೆ ಅವತ್ತು? ಹಾಗಾಗಿ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಆ ಮಾತೆ ಪ್ರಶ್ನೆ ಕೇಳಿದ್ರು. ಈ ರೀತಿ ಇದೆ ಅಣ್ಣವ್ರೆ, ಸತ್ಯ ಅಂತ ಗೊತ್ತಾದರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸಾಕಷ್ಟು ಜನಗಳು ಅದನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ದಿನಗಳಿಂದ ಅದು ಮಾಡ್ತಿದ್ದಾರೆ, ಎಲ್ರಿಗೂ ಅದು ಬೇಕಾಗಿದೆ ಈಗ. ಆದರೆ ಇದು ಬಿಂದು ನಿರಾಕಾರ ಅಂತ ಕೂತ್ಕೊಂಡ್ರೆ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಇದರೊಳಗೇನೋ ರುಚಿನೂ ಸಿಗಲ್ಲ. ಹೌದು, ರುಚಿ ಸಿಗಲ್ಲ ಆರಂಭದಲ್ಲಿದು. ಆದರೆ ಒಂದು ಸಲ ರುಚಿ ಹತ್ತಿದ್ರೆ ಇಡೀ ಜಗತ್ತಿನ ಆತ್ಮರಿಗೆ ಅಮೃತ ಕೊಡಿಸ್ಬೋದು ನೀವು. ಅದಕ್ಕಾಗಿಯೇ ಪರಿಶ್ರಮ ಪಡಬೇಕು, ಜಗತ್ತು ಉದ್ಧಾರಣೆ ಮಾಡಬೇಕು, ನೀವು ಶಿವಶಕ್ತಿಯರೇ ಆಗಬೇಕು. 1000 ಕೋಟ್ಯಂತರ ಆತ್ಮಗಳಿಗೆ ಮುಕ್ತಿ ಕೊಡುವಂತಹ ಶಿವಶಕ್ತಿ ಆಗಬೇಕು ಅಂದರೆ ಇವತ್ತು ನೀವು ಸ್ವಲ್ಪ ಪರಿಶ್ರಮ ಪಡಲೇಬೇಕಿದು. ಮೌಸಿಕಗರ ತೋಡಿ ಹೇ, ಇದೇನು ಚಿಕ್ಕಮ್ಮನ ಮನೆ ಅಲ್ಲ ಅಂತ ಹೇಳಿರೋದು ಇದಕ್ಕೆ. ಕೂತ್ಕೊಳ್ಬೇಕು, ನೀವು ಪರಿಶ್ರಮ ಪಡಬೇಕು. ಇದರಿಂದ ನಿಮಗೋಸ್ಕರ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಉದ್ಧಾರ ಆಗತ್ತೆ. ಸ್ವಲ್ಪ ಪರಿಶ್ರಮ ಪಡಿ. ಹೆಂಗೂ ಮಾಡ್ತಾ ಇದ್ರಿ, ಅದನ್ನು ಮಾಡೋ ಬದಲು ಇದನ್ನು ಮಾಡಿ, ಉಪಯೋಗ ಆಗತ್ತೆ ನಿಮಗೆ. ಈ ರೀತಿಯಾಗಿ ನಾವು ಕೂಡ ಏನಾದರೂ ಒಂದು ಬೋಲ್ಡ್ ಸ್ಟೆಪ್ಪನ್ನು ತೊಗೊಂಡ್ರೆ, 1000 ಜನ ಹೋಗ್ತಾ ಇದ್ದಾರಂತ ಆ ದಾರಿಯಲ್ಲಿ ಹೋಗೋದು ಬೇಡ. ನಾನು ಒಬ್ಬನೇ ಹೋದ್ರೂ ಪರವಾಗಿಲ್ಲ, ಸತ್ಯದ ದಾರಿಯಲ್ಲಿ ಹೋಗಬೇಕು. ಸಿಂಹಾವಲೋಕನ ಮಾಡ್ಕೊಂಡು ಹೋಗ್ಬೇಕು. ಸಿಂಹ ಕುರಿ ಹಿಂಡು ಥರ ಹೋಗಲ್ಲ, ಅದು ಹಕ್ಕೆಲ್ಲ ಹೋಗ್ತಾ ಇರುತ್ತೆ. ಮತ್ತೆ ಹೋಗುವ ದಾರಿಯನ್ನು ಒಂದು 10 ಹೆಜ್ಜೆ ಇಟ್ಟ ತಕ್ಷಣ ಮತ್ತೆ ಹಿಂದೆ ನೋಡ್ಕೊಳ್ತಾ ನಾನು ಬಂದಿರುವ ದಾರಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅದಕ್ಕೆ ಸಿಂಹಾವಲೋಕನ ಮಾಡಿ ಅಂತ ಹೇಳ್ತಾರೆ. ಕುರಿಗಳ ಥರ, ಕುರಿ ಮಂದ್ಯ ಥರ ಹೋಗಿ ಅಂತ ಬಾಬಾರವರು ಎಲ್ಲೂ ಹೇಳಲ್ಲ ನಮಗೆ. 1000 ಕುರಿಗಳು ಒಟ್ಟಿಗೆ ಹೋಗ್ತಾ ಇದ್ದಾವೆ ಅಂದರೆ, ಒಂದು ಎಗರ್ತು ಅಂತಂದರೆ ಎಲ್ಲ ಎಗರ್ತಾ ಇರುತ್ತೆ, ಒಂದು ಬಿತ್ತು ಅಂದರೆ ಓಸು ಬೀಳ್ತಾನೆ ಇರ್ತವೆ. ಯಾಕಂದರೆ ಎಲ್ಲವೂ ದಾರಿ ನೋಡ್ಬೇಕಂತಿಲ್ಲ. ಮುಂದಿರೋ 4 ಕುರಿಗಳು ಮಾತ್ರ ದಾರಿ ನೋಡಿಕೊಂಡು, ಅವನು ನೋಡಲ್ಲ, ಮುಂದಿರ್ತಾನಲ್ಲ ಕುರಿಗಾಯನನ್ನು ನೋಡ್ಕೊಂಡು ಅವ್ನು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹೋಗ್ತಾ ಇರ್ತವೆ ತಲೆ ಬಗ್ಗಿಸ್ಕೊಂಡು. ಅದು ಎದ್ರು ಬಿದ್ದರು, ಹಳ್ಳನೋ ದಿಬ್ಬನೋ ಗುಡ್ಡ ಹತ್ತಿದ್ರು ಕೂಡ ಗೊತ್ತಾಗಲ್ಲ, ಅವಕ್ಕೆ ಗುಡ್ಡ ಹತ್ತಿದ್ದೀನಿ ಅಂತ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತವೆ. ಅಲ್ಲಿಂದ ಬೀಳ್ತೀವಿ ಅಂತಲೂ ಗೊತ್ತಾಗಲ್ಲ, ಪ್ರಪಾತಕ್ಕೆ ಬಿದ್ದು ಬಿಡ್ತವೆ. ಹಂಗಾಗಬಾರ್ದು ನಮ್ಮ ಜೀವನ. ಗುಂಪಲ್ಲಿ ಗೋವಿಂದ ಯೋಚನೆ ಮಾಡಿ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ಆಯ್ಕೆ ನಿಮ್ಮದು, ಪಾತ್ರನೂ ನಿಮ್ಮದೇ, ಪದವಿನೂ ನಿಮ್ಮದೇ. ಹಾಗಾಗಿ ಎಲ್ಲ ಚಿಂತನೆಗಳ ಒಟ್ಟು ಸಾರ, ನಾವು ಆತ್ಮ ಆಗಿ ಆತ್ಮವನ್ನು ಅನುಭವಿಸಿ ಆತ್ಮದ ಶಕ್ತಿಯನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡಿ ಪರಮಾತ್ಮನ ಪ್ರೀತಿಯನ್ನು ಗಳಿಸುವಂಥದ್ದು
ನಮ್ಮ ಅಂತಿಮ ಸ್ಟೇಜ್. ಅಂಥ ಒಂದು ಸ್ಟೇಜನ್ನು ಪಡೆಯುವಂತಹ ಆಸಕ್ತಿ, ಆ ಪರಿಶ್ರಮ ಪಡುವ ಒಂದು ಶಕ್ತಿಯನ್ನು ಡ್ರಾಮ ಮತ್ತು ಪರಮಾತ್ಮ ನಮಗೆ ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಬಾಬರವರಿಗೆ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ. ಓಂ ಶಾಂತಿ.